ಆತ್ಮೀಯ ಮಾಧ್ಯಮ ಮಿತ್ರರೇ, ಶ್ರೀ ಕ್ಷೇತ್ರ ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಈ ಕ್ಷೇತ್ರವು ಅತ್ಯಂತ ಪುಣ್ಯಪ್ರದ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ 2024 ಏಪ್ರಿಲ್ ತಿಂಗಳಲ್ಲಿ ಬ್ರಹ್ಮಕಲಶೋತ್ಸವ ಜರುಗಿ ಎಲ್ಲ ಭಗವದ್ಭಕ್ತರು ಪುನೀತರಾಗಿದ್ದಾರೆ ಅಂತ ಹೇಳಿ ಭಾಳ ಸಂತೋಷ ಆಗ್ತಾಯಿದೆ. ಆದರೆ ಕಳೆದ ಬ್ರಹ್ಮಕಲಶೋತ್ಸವ ನಂತರ ಈ ಕ್ಷೇತ್ರದಲ್ಲಿ ಆಗುತ್ತಿರುವಂಥ ಬೆಳವಣಿಗೆಗಳು ಮತ್ತು ಇತ್ತೀಚೆಗೆ ಹೊಸ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ಆಗಿರುವಂಥ ಗೊಂದಲಗಳಿಗೆ ಸ್ಪಷ್ಟೀಕರಣವನ್ನು ವ್ಯವಸ್ಥಾಪನಾ ಸಮಿತಿಯವರು ನೀಡಬೇಕಿತ್ತು. ಶ್ರೀ ಕ್ಷೇತ್ರದ ಯಾವುದೇ ವ್ಯವಸ್ಥೆಗೆ ಧಕ್ಕೆ ಬಂದಾಗ ಅಥವಾ ಶ್ರೀ ಕ್ಷೇತ್ರದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಬಂದಾಗ ವ್ಯವಸ್ಥಾಪನಾ ಸಮಿತಿಯವರು ಸ್ಪಷ್ಟೀಕರಣ ಕೊಟ್ಟು ಜನರನ್ನು ಭಕ್ತರನ್ನು ಗೊಂದಲದಿಂದ ಬಿಡುಗಡೆ ಮಾಡುವಂಥ ಕೆಲಸವನ್ನು ವ್ಯವಸ್ಥಾಪನಾ ಸಮಿತಿಯವರು ಮಾಡಬೇಕಿತ್ತು. ಆದರೆ ಈವರೆಗೂ ಕೂಡ ಅವರು ಯಾವುದೇ ರೀತಿಯ ಸ್ಪಷ್ಟೀಕರಣವನ್ನು ನೀಡದೇ ಇರುವುದರಿಂದ 4 ಗ್ರಾಮದ ಭಕ್ತರ ಪರವಾಗಿ ಕಳೆದ ಹಲವಾರು ವರ್ಷಗಳಿಂದ ಆ ಕ್ಷೇತ್ರಕ್ಕೋಸ್ಕರ ದುಡಿದಂಥ ಭಕ್ತರ ಭಾವನೆಗಳಿಗೆ ಗೌರವವನ್ನು ಕೊಡಬೇಕೆನ್ನುವ ದೃಷ್ಟಿಯಿಂದ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಹಿಂದಿನ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಒಂದಷ್ಟು ಗೊಂದಲಗಳು ಎನ್ನುವಂಥ ಒಂದು ರೀತಿಯ ಹೇಳಿಕೆ, ಇದು ಪತ್ರಿಕೆಯಲ್ಲಿ ಬಂದಂಥ ವರದಿಗಳು ಎಲ್ಲ ಭಕ್ತರ ಭಾವನೆಗಳಿಗೆ ಘಾಸಿಯನ್ನು ಉಂಟು ಮಾಡಿದೆ. ಆ ಗೊಂದಲಗಳಿಗೆ ಕಾರಣಗಳು ಏನು ಎನ್ನುವಂಥ ದೃಷ್ಟಿಯಲ್ಲಿ ಸ್ಪಷ್ಟೀಕರಣ ನೀಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವು ಕರೆದಿದ್ದೇವೆ. ವಿಶೇಷವಾಗಿ ನಾವು ಉಲ್ಲೇಖ ಮಾಡುವಂಥದ್ದು, ನಾವು ಬ್ರಹ್ಮಕಲಶೋತ್ಸವದ ನಂತರ ದಿನಗಳ ಹಿಂದಿನ ವಿಷಯಗಳನ್ನು ಉಲ್ಲೇಖ ಮಾಡದೆ ಬ್ರಹ್ಮಕಲಶೋತ್ಸವ ನಂತರ ದಿನಗಳಲ್ಲಿ ಏನೆಲ್ಲ ಆಗಿದೆ ಅಲ್ಲಿ ಬೆಳವಣಿಗೆಗಳು, ಅದರ ಬಗ್ಗೆ ನಾವು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 2023 ಡಿಸೆಂಬರ್ 1ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ರಚನಾ ಸಭೆಯನ್ನು ಕರೆದಿತ್ತು. ಆ ಸಭೆಯಲ್ಲಿ ನಮ್ಮ ಊರಿನವರಾದಂಥ ಉದ್ಯಮಿಗಳು ಮತ್ತು ಆ ಕ್ಷೇತ್ರದ ಪರಮ ಭಕ್ತರಾದಂಥ ಶಶಿಧರ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ರಚನೆ ಮಾಡಲಾಯಿತು. ಆ ನಂತರ ಆ ದಿವಸದ ಸಭೆ ಕೂಡ ಅರ್ಚಕರು, ತಂತ್ರಿಗಳು ಆಗಮಿಸಿದರು. ಅರ್ಚಕರು ಬಾರದೇ ಇರುವುದನ್ನು ಗಮನಿಸಿದಂಥ ನಮ್ಮ ಅಧ್ಯಕ್ಷರು ಯಾಕೆ ಬರಲಿಲ್ಲ ಎನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿಕೊಂಡು ನಂತರ ಅವರ ಮನೆಗೆ ತೆರಳಿ ಇಡೀ ಸಮಿತಿಯವರು ಮತ್ತು ಅಲ್ಲಿರುವಂಥ ಎಲ್ಲ ಭಗವದ್ಭಕ್ತರು ಸುಮಾರು 100-150 ಭಗವದ್ಭಕ್ತರು ಅವರ ಮನೆಗೆ ತೆರಳಿ ಯಾವುದೇ ವಿಷಯಗಳಿದ್ದರೂ ಕೂಡ ನಾವು ದೇವಸ್ಥಾನದ ವಿಷಯದಲ್ಲಿ ಉಲ್ಲೇಖ ಮಾಡಬಾರ್ದು, ಅದಕ್ಕೋಸ್ಕರ ನಾವು ಭಕ್ತರ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದಂತೆ ನಿಮ್ಮ ಮನೆಗೆ ಬಂದಿದ್ದೇವೆ, ಯಾವುದೇ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿ ಮಾಡಿಕೊಂಡು ಹೋಗಬೇಕೆನ್ನುವ ದೃಷ್ಟಿಯಲ್ಲಿ ವಿನಂತಿ ಮಾಡಿ ಅವರ ಅಧ್ಯಕ್ಷರು ಅತಿ ವಿನಮ್ರದಿಂದ ಇಬ್ಬರು ಅರ್ಚಕರು ರಘುರಾಮ್ ಭಟ್ ಮತ್ತು ಅವರ ಮಗನ ಹತ್ರ ಕೂಡ ಉಲ್ಲೇಖವನ್ನು ಮಾಡಿಕೊಂಡು 1ನೇ ತಾರೀಕಿನ ಅವರನ್ನು ಭೇಟಿಯಾಗಿದ್ವಿ. ತದನಂತರ 22/12/2023 ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬ್ರಹ್ಮಕಲಶೋತ್ಸವದ ನಿವೇದನಾ ಪತ್ರವನ್ನು ಯಾವ ರೀತಿ ಕೊಡಬೇಕೆನ್ನುವಂಥ ದೃಷ್ಟಿ ಯೋಚನೆ ಮಾಡಿದಾಗ ಸುಮಾರು 2270 ಮನೆಗಳಿರುವಂಥ ಒಂದು ದೇವಸ್ಥಾನ, 4 ಗ್ರಾಮ, ಕುವೆಟ್ಟು, ಪಡಂಗಾಡಿ, ಒಡಿಲ್ನಾಳ, ಸೋಣಂದೂರು, ಈ ಗ್ರಾಮಗಳನ್ನು ಒಳಗೊಂಡಂಥ ಎಲ್ಲ ಭಕ್ತರ ಮನೆಗಳಿಗೆ ದೇವರನ್ನು ಮನೆ ಮನೆಗೆ ಕರ್ಕೊಂಡೋಗಿ ಭಜನೆಯ ಮೂಲಕ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂಥ ಯೋಚನೆ ಮಾಡಿದ ರೀತಿಯಲ್ಲಿ 22/12/2023 ಭಜನಾ ಪ್ರಾರಂಭವನ್ನು ಮಾಡಿದ್ವಿ. ಅದೇ ದಿವಸ ಸುಮಾರು 4 ಕೋಟಿ ಅಂದಾಜು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸವನ್ನು ಕೂಡ ಆ ದಿವಸ ಬೆಳಗ್ಗೆಯನ್ನು ಮಾಡಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಗವದ್ಭಕ್ತರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಪುನೀತರಾಗಿದ್ದರು. ನಂತರ ಮಕರ ಸಂಕ್ರಮಣದ ಪುಣ್ಯ ದಿನದಂದು 14/1/2024 ಭಜನಾ ಮಂಗಳೋತ್ಸವವನ್ನು ಅವತ್ತು ಹೊರೆಕಾಣಿಕೆ ಮೂಲಕ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ನಾವು ಭಜನಾ ಮಂಗಳೋತ್ಸವ ಕಾರ್ಯಕ್ರಮವನ್ನು ಕೂಡ ಮಾಡಿತ್ತು. ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆದಿತ್ತು. ಆದರೆ ಅವತ್ತಿಂದ ಮತ್ತೆ ಅರ್ಚಕರು ಒಂದು ರೀತಿಯಲ್ಲಿ ಭಕ್ತರ ಭಾವನೆಗಳಿಗೆ ಘಾಸಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಬಂದರು. 15 ದೇವರನ್ನು ಮನೆ ಮನೆಗೆ ಕರ್ಕೊಂಡು ದೇವರು ಬಂದಾಗ ಆ ದೇವರಿಗೆ ಪೂಜೆಯನ್ನು ಕೂಡ ಮಾಡದೆ ಒಂದು ರೀತಿಯಲ್ಲಿ ಅಸ್ಪೃಶ್ಯತೆಯ ಭಾವನೆಯನ್ನು ಬಿತ್ತಿಸುವಂಥ ಪ್ರಯತ್ನವನ್ನು ಅರ್ಚಕರು ಮಾಡಿದ ಪರಿಣಾಮವಾಗಿ ತಂದಂಥ ದೇವರುಗಳಿಗೆ ಪೂಜೆಯನ್ನು ಆದರೂ ಕೂಡ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿ ಆಗಬೇಕು, ಯಾವುದೇ ರೀತಿಯ ಗೊಂದಲಗಳಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮತ್ತೆ ಅದನ್ನು ಸುಧಾರಿಸಿಕೊಂಡು ಆ ದಿವಸ ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ತದನಂತರ ಸುಮಾರು ಒಂದು 70-75 ದಿವಸ ಒಳಗೆ ಆ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು
ಏಪ್ರಿಲ್ 3ನೇ ತಾರೀಕಿನ ದಿವಸ ನಾವು ಪ್ರತಿಷ್ಠಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಯಾಕಂತ ಹೇಳಿದರೆ ಬ್ರಹ್ಮಕಲಶೋತ್ಸವ ಪ್ರಾರಂಭ ಆಗಿರೋದು 8 ತಾರೀಕು ನಂತರ. ಆದರೆ ಒಂದು ಸುಮುಹೂರ್ತದಲ್ಲಿ ದೇವರ ಪ್ರತಿಷ್ಠೆ ಬೇಕು. ಗಣಪತಿ, ಶಾಸ್ತಾರ ಮತ್ತು ದುರ್ಗೆ ಮತ್ತು ನಾಗದೇವರನ್ನು ಎಲ್ಲ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಅಲ್ಲಿಂದ ಬಾಲಾಲಯದಲ್ಲಿ ಇಡಲಾಗಿತ್ತು. ಅದಕ್ಕೋಸ್ಕರ ಆ ದಿವಸ 3ನೇ ತಾರೀಕಿಗೆ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಮಾಡಿತ್ತು. ಆ ದಿವಸ ಕೂಡ ತಂತ್ರಿಗಳು ಬರುವಾಗ ಕೂಡ ಹಾಗೆ ಕೇವಲ ಅಗೌರವ ತೋರಿಸುವಂಥ ಒಂದು ಖ್ಯಾತಿ ಇರುವಂಥದ್ದು ಕೇವಲ ಭಕ್ತರ ಬಗ್ಗೆ ಮಾತ್ರ ಅಲ್ಲ, ತಂತ್ರಿಗಳು ಪರಮೋಚ್ಚ ಕ್ಷೇತ್ರದಲ್ಲಿ ಪರಮೋಚ್ಚರು. ಅಂಥ ತಂತ್ರಿಗಳು ಬರುವಾಗ ಕೂಡ ಬಾರದೇ ಇದ್ದು ಅವರಿಗೂ ಅಗೌರವ ತೋರಿಸುವಂಥ ಅರ್ಚಕರು. ಅದಕ್ಕೋಸ್ಕರ 3ನೇ ತಾರೀಕಿಗೆ ನಾವು ಪ್ರತಿಷ್ಠಾ ಕಾರ್ಯಕ್ರಮ ಮಾಡಿದ್ವಿ. ಆ ಪ್ರತಿಷ್ಠಾ ಕಾರ್ಯಕ್ರಮದ ಮರುದಿವಸದಿಂದ ಪೂಜೆಯನ್ನು ನಿಯಮಿತವಾಗಿ ಮಾಡಿಕೊಂಡು ಬರಬೇಕಿತ್ತು. ಆದರೆ 4ನೇ ತಾರೀಕಿಗೆ ಏನು ಏಪ್ರಿಲ್ 4ನೇ ತಾರೀಕಿಗೆ ದೇವರಿಗೆ ಪ್ರತಿಷ್ಠಾದ ನಂತರ ಏನು ಪೂಜೆಗಳಾಗಬೇಕಿತ್ತು, ವಿಶೇಷವಾಗಿ ನಾಗದೇವರಿಗೆ ತಂಬಿಲ ಸೇವೆಯನ್ನು ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ ಅವರು. ಒಂದು ರೀತಿಯಲ್ಲಿ ಭಕ್ತರ ಭಾವನೆಯೊಂದಿಗೆ ಚೆಲ್ಲಾಟ ಆಡುವಂಥ ಕೆಲಸವನ್ನು ಅರ್ಚಕರು ಮಾಡಿದರು. ಅದನ್ನು ಪ್ರಶ್ನಿಸುವಾಗ ಒಂದು ಥರ ಉದ್ದಾಟತನದಿಂದ ಮಾಡದಿದ್ದರೆ ಏನಾಗ್ತದೆ ಅದು ನನಗೆ ಗೊತ್ತಿದೆ, ನಾನು ದೇವಸ್ಥಾನದಲ್ಲಿ ಅಂದರೆ ಒಂದು ರೀತಿಯಲ್ಲಿ ಉದ್ದಟತನ ತೋರುವಂಥ ಒಂದು ಪ್ರಯತ್ನವನ್ನು ಅರ್ಚಕರು ಮಾಡಿದರೂ ಕೂಡ ಕೊನೆಗೆ ನಾವು ಉಳಿದ 3-4 ದಿವಸ ಇರುವುದು ಬ್ರಹ್ಮಕಲಶೋತ್ಸವಕ್ಕೆ ನಾವು ಗೊಂದಲಗಳನ್ನು ಮಾಡಬಾರ್ದು ಎನ್ನುವ ದೃಷ್ಟಿಯಿಂದ ಮತ್ತೆ ತಂತ್ರಿಗಳನ್ನು ವಿಚಾರಣೆ ಮಾಡಿಕೊಂಡು 5ನೇ ತಾರೀಕಿಂದ ಮತ್ತೆ ನಾಗತಂಬಿಲ ಮತ್ತು ದೇವರುಗಳಿಗೆ ಪೂಜೆ ಮಾಡುವಂಥ ಕೆಲಸವನ್ನು ನಮ್ಮ ಸಮಿತಿ ವತಿಯಿಂದ ಮಾಡುವಂಥ ಕೆಲಸಗಳಾಯಿತು. ಆನಂತರ ಅದರ ಎಡೆಯಲ್ಲಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ವಿಶೇಷ ಕಾರ್ಯಕ್ರಮ ಇರುವಂಥದ್ದು ಚಪ್ಪರ ಮುಹೂರ್ತ. ಆ ಚಪ್ಪರ ಮುಹೂರ್ತಕ್ಕೆ ದಿನಾಂಕವನ್ನು ಅರ್ಚಕರ ಹತ್ರ ಕೇಳಿಕೊಂಡು ಚಪ್ಪರ ಮುಹೂರ್ತ ದಿವಸ ಅರ್ಚಕರೇ ಬಾರದೇ ಇದ್ದಾಗ ಅರ್ಚಕರೇ ಬರಲಿಲ್ಲ. ಕೊನೆಗೆ ದೂರವಾಣಿಯಲ್ಲಿ ಅಲ್ಲಿ ಸಹ ಅರ್ಚಕರು ವಿಷ್ಣು ಪ್ರಸಾದ್ ಭಟ್ ಇದ್ದಾರೆ, ಅವರಲ್ಲಿ ನಾವು ಪೂಜೆಯನ್ನು ಮಾಡಬೇಕೆಂದು ವಿನಂತಿ ಮಾಡಿದಾಗ ಅವತ್ತು ಧಾರ್ಮಿಕ ಪರಿಷತ್ತಿನ ಈಗಿನ ಸದಸ್ಯರಾದಂಥ ಯೋಗೀಶ್ ನಡಕರ್ ಅವರು ಮುಖ್ಯ ಅತಿಥಿಯಾಗಿದ್ದರು. ಅದೇ ರೀತಿ ಸೇವಾಕರ್ತ ಯಾರು ಇದ್ದರೆ ಅವರು ಕೂಡ ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಆದರೆ ಅವರನ್ನು ತಂತ್ರಿಗಳ ವಿಚಾರಣೆ ಮಾಡಿದಾಗ ಹೇಳಿದರು, ಅವರ ಬಾರದಿದ್ದ ತೊಂದರೆ ಇಲ್ಲ, ನೀವು ಸಹ ಅರ್ಚಕರು ವಿಷ್ಣು ಪ್ರಸಾದ್ರ ಹತ್ರ ಪೂಜೆ ಮಾಡಿಸಿ ಭೂಮಿ ಪೂಜೆ ಮಾಡಿಸಿ ಅಂತ ಹೇಳುವಾಗ ಆ ಸಹ ಅರ್ಚಕರಿಗೆ ಕೂಡ ಈ ರಘುರಾಮ್ ಭಟ್ ಮತ್ತು ರಾಘವೇಂದ್ರ ಭಟ್ರವರು ದೂರವಾಣಿ ಮೂಲಕ ನೀನು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರ್ದು ಹೇಳಿ ಕೊನೆಯ ಕ್ಷಣದಲ್ಲಿ ಮುಹೂರ್ತ ಹತ್ತಿರ ಆಗಿದೆ. ಆ ಸಂದರ್ಭದಲ್ಲಿ ಕೊನೆಗೆ ಎಲ್ಲ ರೀತಿಯ ಬೇಡಿಕೆಯನ್ನು ಅವರನ್ನು ತಗ್ಗಿ ಬಗ್ಗಿ ಕೇಳಿದಾಗ ಕೊನೆಯ ಕ್ಷಣದಲ್ಲಿ ರಘುರಾಮ್ ಭಟ್ರವರು ಬಂದರು. ಆದರೆ ಬಂದಾಗಲೂ ಕೂಡ ಬಹುಶಃ ಮಾಧ್ಯಮದಲ್ಲಿ ಗೊತ್ತಿರ್ಬೋದು, ಅವತ್ತು ಮಾಧ್ಯಮದಲ್ಲಿ ಬಂದಾಗ ಕೂಡ ಒಂದು ರೀತಿಯಲ್ಲಿ ಅಸಹಕಾರ ಮತ್ತು ಅಸಹನೆ ರೀತಿಯಲ್ಲಿ ಆ ಭೂಮಿ ಪೂಜೆಯನ್ನು ಮಾಡಿದರು. ಅದನ್ನು ಕೂಡ ನಾವು ನುಂಗಿಕೊಂಡು, ಯಾಕೆಂತ ಹೇಳಿದರೆ ನಮಗೆಲ್ಲವನ್ನು ನಂಬಿರುವಂಥ ನಾವು ಮಹಾಲಿಂಗೇಶ್ವರ ದೇವರನ್ನು, ಅದಕ್ಕೋಸ್ಕರ ಎಲ್ಲವನ್ನು ನುಂಗಿಕೊಂಡು ನಾವು ಆ ಕಾರ್ಯಕ್ರಮ ಮುಗೀತು. ತದನಂತರ ಬ್ರಹ್ಮಕಲಶೋತ್ಸವ ಆಗಿರುವಂಥದ್ದು 12ನೇ ತಾರೀಕಿಗೆ 12/4/2024ಕ್ಕೆ. ಈ ಅರ್ಚಕರ ವಿಷಯದಲ್ಲಿ ಬ್ರಹ್ಮಕಲಶೋತ್ಸವ ಪ್ರಾರಂಭ ಆದ ನಂತರ ಅರ್ಚಕರು ಮತ್ತು ಅವರ ಮಗ ವಿಶೇಷವಾಗಿ ಯಾವುದು ಕೇಳಿದರೂ ಕೂಡ ನನ್ನ ಮಗನ ಹತ್ರ ಕೇಳಿ, ನನಗೆ ವಯಸ್ಸಾಗಿದೆ ಅಂತ ಹೇಳುವಂಥ ಒಂದು ಅರ್ಚಕರು ಕೊನೆಗೆ ಯಾವುದೇ ರಾಘವೇಂದ್ರ ಭಟ್ಟದ್ರ ವಿಷಯವನ್ನು ಕೇಳಿದಾಗ ಬ್ರಹ್ಮಕಲಶೋತ್ಸವಕ್ಕೆ ಯಾರೆಲ್ಲ ದಾನಿಗಳನ್ನು ನಾವು ಗುರುತಿಸಿದ್ದೋ ಆ ದಾನಿಗಳಿಗೆ ಕೂಡ ದೂರವಾಣಿ ಕರೆ ಮಾಡಿ ಯಾವುದೇ ರೀತಿಯ ದೇಣಿಗೆ ಕೊಡದ ರೀತಿಯಲ್ಲಿ ನೋಡಿಕೊಂಡಂಥ ವ್ಯಕ್ತಿ ರಾಘವೇಂದ್ರ ಭಟ್ರವರು. ಆನಂತರ ದೇವರ ಪೂಜೆ ವಿಧಿವಿಧಾನಗಳು ಮಾಡಬೇಕಂತ ಅರ್ಚಕರು ಮಾಡದೇ ಇದ್ದಾಗ ಅವರನ್ನು ಯಾವ ರೀತಿ ಮಾಡ್ಬೋದು, ಯಾಕಂದರೆ ದೇವಸ್ಥಾನದಲ್ಲಿ ಸುತ್ತು ಬರುವಾಗ ಒಂದು ಹಿಂದಿನ ಕಥೆ ಅದು. ದೇವಸ್ಥಾನದಲ್ಲಿ ಸುತ್ತು ಬರುವಾಗ ಯಾರೊಬ್ಬರ ಭಕ್ತರು ತಪ್ಪಿ ಅವರನ್ನು ಸ್ಪರ್ಶ ಮಾಡಿದಾಗ ದೇವಸ್ಥಾನದ ಒಳಗೆ ಶಾಪ ಕೊಟ್ಟಂಥ ವ್ಯಕ್ತಿ ರಾಘವೇಂದ್ರ ಭಟ್ರವರು. ಅಂದರೆ ಒಟ್ಟು ದೇವಸ್ಥಾನದ ಭಕ್ತರಿಗೆ ಭಾವನೆಗಳಿಗೆ ಗೌರವ ಕೊಡದೆ ಮತ್ತು ಯಾವುದೇ ರೀತಿಯ ಭಕ್ತಿ ಶ್ರದ್ಧೆ ಇಲ್ಲದಂಥ ವ್ಯಕ್ತಿಯಲ್ಲಿ ನಾವು ಯಾವ ರೀತಿ ಮುಂದುಗಡೆ ಅರ್ಚಕರು ರಘುರಾಮ್ ಭಟ್ ಇದ್ದರೂ ಕೂಡ ಅವರ ಹೆಸರಿನ ಅಡಿಯಲ್ಲಿ ರಾಘವೇಂದ್ರ ಭಟ್ ಮೂಗು ತೂರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆಯನ್ನು ಮಾಡಿದಾಗ 11ನೇ ತಾರೀಕಿಗೆ 12ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ, 11ನೇ ತಾರೀಕಿಗೆ ನಾವು ಪ್ರಧಾನ 2 ತಂತ್ರಿಗಳು ಉದಯ ಪಾಂಗಣ್ಯ ಮತ್ತು ಶ್ರೀಪಾದ ಪಾಂಗಣ್ಯರವರು ಅವರ ಉಪಸ್ಥಿತಿಯಲ್ಲಿ ವಿಚಾರವನ್ನು ವಿನಿಮಯ ಮಾಡಿದೆವು. ನಾವು ಯಾವ ರೀತಿ ಮಾಡ್ಬೋದು, ಈ ರೀತಿ ಆದರೆ ನಾವು ದೇವಸ್ಥಾನದಲ್ಲಿ ಭಕ್ತರು ಬರೋದೇ, ಇಷ್ಟೆಲ್ಲ ನಮ್ಮ ವಿಚಾರ ಇರುವಂಥದ್ದು, ಬ್ರಹ್ಮಕಲಶ ಇರುವಂಥದ್ದು, ಭಕ್ತರು ಬರಬೇಕೆನ್ನುವಂಥ ದೃಷ್ಟಿಯಿಂದ ಭಕ್ತರ ಅಭೀಷ್ಟವನ್ನು ಹೇಳಿ ಅವರ ಸಂಕಷ್ಟವನ್ನು ನಿವಾರಿಸಿಕೊಳ್ಬೇಕೆನ್ನೋ ದೃಷ್ಟಿಯಿಂದ ಭಕ್ತರು ಬರ್ತಾರೆ. ಆದರೆ ಅವರ ಭಾವನೆಗಳಿಗೆ ಗೌರವ ಕೊಡೋದು ಅರ್ಚಕರೊಟ್ಟಿಗೆ ನಾವು ಯಾವ ರೀತಿ ಮಾಡೋದು ಅಂತ ಕೇಳುವಾಗ ಕೊನೆಗೆ ಸುಮಾರು ಕೂತ್ಕೊಂಡು ಇಬ್ಬರು ತಂತ್ರಿಗಳನ್ನು ಕೂತ್ಕೊಂಡು ಯಾವ ರೀತಿ ಮಾಡ್ಬೋದು, ಇದಕ್ಕೊಂದು ಪರಿಹಾರವನ್ನು ಹುಡುಕಬೇಕು ಎನ್ನುವಂಥ ದೃಷ್ಟಿಯಲ್ಲಿ ತಂತ್ರಿಗಳಲ್ಲಿ ವಿಚಾರ ಮಾಡಿದಾಗ ತಂತ್ರಿಗಳನ್ನು ಸೂಚನೆ ಕೊಟ್ಟರು. ನಾವು ಈಗ ಅದನ್ನು ಯಾವುದೇ ರೀತಿಯ ತೀರ್ಮಾನ ತಗೊಳ್ಳಿಕ್ಕೆ ಬರೋದಿಲ್ಲ. ಬ್ರಹ್ಮಕಲಶೋತ್ಸವ ನಂತರ ನಾವೊಂದು ರೀತಿಯ ವಿಧಿವಿಧಾನಗಳ ಬಗ್ಗೆ ನಿರ್ಧಾರ ತಗೊಳ್ಳಿಕ್ಕಿದೆ. ದಿಟ್ಟಮ್ ಅಂತ ಹೇಳ್ತಾರೆ, ಧಾರ್ಮಿಕ ದತ್ತಿ ಇಲಾಖೆ ಪ್ರಕಾರ ದಿಟ್ಟಮ್. ಆ ದಿವಸ ದೇವರ ನಡೆಯಲ್ಲಿ ನಾವು ದೇವರನ್ನು ನಂಬಿಕೆ ಆಧಾರದಲ್ಲಿ ಇರೋದು, ಯಾವುದೇ ವಿಷಯ ಇರೋದಿಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ಯಾವ ರೀತಿ ಮಾಡ್ಬೋದು ಎನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡುವಂತ ಹೇಳೋದನ್ನು ಇಬ್ಬರು ತಂತ್ರಿಗಳು ಕೂಡ ನಮಗೆ ಸೂಚನೆಯನ್ನು ಕೊಟ್ಟರು. ಅದೇ ಪ್ರಕಾರ 12ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ ಆಯಿತು. ಬ್ರಹ್ಮಕಲಶೋತ್ಸವ ಆದ ನಂತರ ದೇವಸ್ಥಾನದ ವಿಧಿವಿಧಾನಗಳ ಬಗ್ಗೆ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಕಾರ್ಯಕ್ರಮ
ಅದು ತ್ರಿಕಾಲ ಪೂಜೆ ಇರ್ಬೋದು, ನೈವೇದ್ಯಗಳಿರ್ಬೋದು, ಪಂಚಪರ್ವಗಳಿರ್ಬೋದು, ದೇವಸ್ಥಾನದ ಯಾವುದೆಲ್ಲ ಇನ್ನು ಮುಂದಿನ 12 ವರ್ಷಗಳವರೆಗೆ ಆಗಬೇಕಾ ಅದರ ಬಗ್ಗೆ ತೀರ್ಮಾನ ಹೇಳುವಂಥ ಒಂದು ಪ್ರಾರ್ಥನೆ ಮಾಡುವಂಥ ಕ್ರಮವನ್ನು ತಂತ್ರಿಗಳು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ ನಂತರ ಕೊನೆಗೆ ಅರ್ಚಕರ ವಿಷಯದಲ್ಲಿ ಕೂಡ ಅವರು ಉಲ್ಲೇಖವನ್ನು ಮಾಡಿದರು. ಈ ರೀತಿ ಭಕ್ತರ ಅಭಿಪ್ರಾಯ ಇದೆ, ಬ್ರಹ್ಮಕಲಶೋತ್ಸವ ಸಮಿತಿ ಭಕ್ತರ ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಅವರು ಅರ್ಚಕರಾಗಿ ದೇವಸ್ಥಾನಕ್ಕೆ ಬರಬಾರ್ದು, ಮತ್ತು ಪೂಜೆಯನ್ನು ದೇವಸ್ಥಾನದೊಳಗೆ ಯಾವುದೇ ಕಾರಣಕ್ಕೂ ಪೂಜೆ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಅವಕಾಶ ರಾಘವೇಂದ್ರ ಭಟ್ರಿಗೆ ಕೊಡಬಾರ್ದು ಅಂತ ಹೇಳೋದು ಅಪೇಕ್ಷೆ ಇದೆ. ಇದರ ಬಗ್ಗೆ ಏನು ಹೇಳ್ತಿದ್ದೆ. ಕೊನೆಗೆ ಸುಮಾರು 1-2 ಗಂಟೆವರೆಗೆ ಚರ್ಚೆಗಳಾಗಿ, ದೇವರ ನಡೆಯಲ್ಲಿ ಚರ್ಚೆಗಳಾಗಿ, ಕೊನೆಗೆ ರಾಘವೇಂದ್ರ ಭಟ್ ಅವರು, ಈಗಿನ ಅರ್ಚಕರ ರಘುರಾಮ್ ಭಟ್ರು ಮತ್ತು ತಂತ್ರಿ ವರ್ಗದವರು, ಪವಿತ್ರ ಪಾಣಿಯವರು ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಅವ್ರು ಭಾಗವಹಿಸಲಿಕ್ಕಿಲ್ಲ ಅಂತ ಹೇಳುವಂಥದ್ದು ದಿಟ್ಟಂ ಪ್ರಕಾರ ದೇವರ ಪ್ರಾರ್ಥನೆ ಮಾಡೋದ್ರ ಮೂಲಕ ನೆರವೇರಿದೆ ಅವತ್ತು 12ನೇ ತಾರೀಕಿಗೆ. ಆ ನಂತರ ನಮಗೆ ಆ ತೀರ್ಮಾನ ಆದ ನಂತರ ಅದೇ ರೀತಿ ನಡ್ಕೊಂಡು ಬರ್ತಾಯಿತ್ತು. ಯಾವುದೇ ಕಾರಣ ಮತ್ತೊಂದು ಸಣ್ಣ ಗೊಂದಲ ಇದೆ ಅಂತ ಹೇಳಿದ್ರೆ, ಅವರು ಯಾವುದೇ ಕಾರಣಕ್ಕೂ ದೇವಸ್ಥಾನದ ಅರ್ಚಕರಲ್ಲ. ಅವರು 8+1 ಅರ್ಚಕರು ಅಂತೇಳಿ, 8+1 ಅರ್ಚಕರು ಅಂತ ಬರೋದಿಲ್ಲ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಒಬ್ಬ ಅರ್ಚಕ ನಾಮನಿರ್ದೇಶನ ಸದಸ್ಯ, ಅದು ಬಿಟ್ಟರೆ ಉಳಿದ 8 ಜನ ಸದಸ್ಯರು. ಯಾವುದೇ ಕಾರಣಕ್ಕೂ ನಮ್ಮ ದೇವಸ್ಥಾನಗಳಲ್ಲಿ ಅರ್ಚಕರ ಹೆಸರನ್ನು ಧಾರ್ಮಿಕ ದತ್ತಿ ಇಲಾಖೆಯವರು ನಮಗೆ ಕಳಿಸಿಕೊಡೋದಿಲ್ಲ. ಅದನ್ನು ಆಯ್ಕೆ ಮಾಡುವಂಥದ್ದು ಧಾರ್ಮಿಕ ಪರಿಷತ್ನವರು ಸದಸ್ಯರನ್ನು ಆಯ್ಕೆಯಾದ ನಂತರ ಮುಂದಿನ ಪ್ರಕ್ರಿಯೆಗಳು ಅರ್ಚಕರ ನೇಮಕಾತಿ ಇರ್ತದೆ. ಗೊಂದಲಗಳಲ್ಲಿ ಪ್ರಾರಂಭ ಆಗಿದ್ದರೆ ತುಂಬ ಜನರ ಹೊರಗಿನಲ್ಲಿ ಬರುವಂಥದ್ದು ಅವರು ಅರ್ಚಕರಲ್ಲ, ಅರ್ಚಕರ ಮಗ ಮಾತ್ರ. ಆದರೆ ಮಗನಿಗೆ ಯಾಕೆ ನಾವು ಆ ತೀರ್ಮಾನ ತಗೊಂಡು ಕೇಳಿದರೆ, ಅರ್ಚಕರು ಅವರ ವಯಸ್ಸಾಗಿದೆ, ನನ್ನ ತಂದೆಗೆ ವಯಸ್ಸಾಗಿದೆ ಅಂತೇಳಿ ಅವರೇ ಮಾಡುವಂಥ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಿದೆ. ಅದಕ್ಕೋಸ್ಕರ ಹಿಂದಿನ ವ್ಯವಸ್ಥಾಪನಾ ಸಮಿತಿ ಇದ್ದಾಗ ಒಂದು ಸರಿ ಈಗಿನ ಅರ್ಚಕರು ನನಗೆ ವಯಸ್ಸಾಗಿದೆ ಮಗನನ್ನು ಮಾಡಿ ಅಂತ ಹೇಳುವಾಗ ಅವರನ್ನು ಮಗನನ್ನು ಕೂಡ ಮಾಡಿತ್ತು ಒಮ್ಮೆ ಅರ್ಚಕರನ್ನಾಗಿ ಧಾರ್ಮಿಕ ದತ್ತಿ ಇಲಾಖೆ ವ್ಯವಸ್ಥಾಪನಾ ಸಮಿತಿ ಅಡಿಯಲ್ಲಿ. ಆದರೆ ಏನಾಯಿತು, ಕೊನೆಗೆ ಅವರು ಮತ್ತೆ ಸಭೆಗಳಿಗೆ ಬಾರದೇ ಇರುವುದು, ಆನಂತರ ಶಿವರಾತ್ರಿ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡದಿರುವುದು, ಮತ್ತು ಕೊನೆಗೆ ಏನು ಹೇಳಿದ್ರು ಅಂತೇಳಿ, ನನ್ನ ತಂದೆ ಇರುವವರೆಗೆ ನಾನು ಮಾಡೋದೇ ಇಲ್ಲ, ನನ್ನ ತಂದೆ ಜೀವಂತ ಇದ್ರವರೆಗೆ ನಾನು ಮಾಡೋದಿಲ್ಲ ಅಂತ ಹೇಳುವಾಗ ಮತ್ತೆ ಅವರ ಉದ್ದಟತನದ ನಿರ್ಣಯಗಳನ್ನು ಮಾಡಿದ್ದು ವ್ಯವಸ್ಥಾಪನಾ ಸಮಿತಿಯಲ್ಲಿ ನಿರ್ಣಯ ಮಾಡಿದ್ದಿದೆ ಅವರಿಗೆ. ಅದಕ್ಕೋಸ್ಕರ ಅವರನ್ನು ಮತ್ತೆ ಅರ್ಚಕರ ಸ್ಥಾನದಿಂದ ತೆಗೆದು ಅರ್ಚಕರಾಗಿ ರಘುರಾಮ್ ಭಟ್ರನ್ನೇ ಮಾಡಿತ್ತು. ಅದನಂತರ ಏನಾಯ್ತು ಅಂದರೆ, ಈ ಥರದ ದಿಟ್ಟಮ್ನ ತೀರ್ಮಾನ ಆದ ನಂತರ ನಾಗರ ಪಂಚಮಿ ದಿವಸ ಅವರು ಪೂಜೆಯನ್ನು ಮಾಡಿದರು. ಯಾಕೆಂದರೆ ಭಕ್ತರು ಯಾವಾಗಲೂ, ಮತ್ತು ಅಲ್ಲಿ ಆಡಳಿತಾಧಿಕಾರಿ ಬಂದಿತ್ತು, ಸಾಧಾರಣ ಫೆಬ್ರವರಿ ನಂತರ ಅಲ್ಲಿ ಆಡಳಿತಾಧಿಕಾರಿ ನೇಮಕ ಆಗಿತ್ತು. ಆಡಳಿತಾಧಿಕಾರಿ ನೋಡಲಿಕ್ಕೆ ಎಷ್ಟು ಬರ್ತಾರೆ ನಮ್ಗೆ ಗೊತ್ತಿದೆ, ಅವ್ರು ಬರ್ತಾ ಇರಲಿಲ್ಲ. ಆದರೆ ನಾಗರ ಪಂಚಮಿ ದಿವಸ ಅವರು ಪೂಜೆ ಮಾಡಿದರು. ಯಾವ ದಿಟ್ಟಂ ಪ್ರಕಾರ ಅವರು ಪೂಜೆ ಮಾಡಬಾರ್ದು ಅಂತ ಹೇಳುವಂಥ ತೀರ್ಮಾನ ದೇವರ ನಡೆಯಲ್ಲಿ ತೀರ್ಮಾನ ಆಗಿದೆ, ಅದಕ್ಕೆ ವಿರುದ್ಧವಾಗಿ ಅವರು ನಾಗರ ಪಂಚಮಿ ದಿವಸ ಪೂಜೆ ಮಾಡಿದರು. ಮತ್ತು ಪ್ರತಿ ಸಂಕಷ್ಟಿಗೆ ಅಲ್ಲಿ ಸಂಕಷ್ಟಿ ಗಣಹೋಮ ಪೂಜೆ ಆಗ್ತದೆ, ಅದು ಒಂದು ಗಣಹೋಮ ಪೂಜೆಯನ್ನು ಕೂಡ ಅವ್ರು ಮಾಡಿದರು. ಇದರಿಂದ ಮತ್ತೆ ನೋವಾದಾಗ ನಾವು ಗಣೇಶೋತ್ಸವ ಸಮಿತಿಯ ನಮ್ಮ 3 ದಿವಸ ಕಾರ್ಯಕ್ರಮಕ್ಕೆ ವಿಜೃಂಭಣೆ ಮಾಡಿದೆ. ಆನಂತರ ಅಲ್ಲಿ ಭಕ್ತರ ಸಭೆಯನ್ನು ಕರೆದಿತ್ತು. ಮತ್ತೆ ಈ ಥರ ಇವರು ದಿಟ್ಟಂ ವಿರುದ್ಧವಾಗಿ ಪೂಜೆಯನ್ನು ಮಾಡ್ತಾರೆ, ಮತ್ತು ದೇವಸ್ಥಾನದ ವ್ಯವಸ್ಥೆಗಳಲ್ಲಿ ಕೈಯಾಡಿಸ್ತಾರೆ ಅನ್ನೋದು ದೃಷ್ಟಿಯಿಂದ ಭಕ್ತರ ಸಭೆಯನ್ನು ಕರೆದಿತ್ತು. ಅದು ನಮ್ಮ ಗಣೇಶೋತ್ಸವ ಚತುರ್ಥಿಯ 4ನೇ ದಿನ ಭಕ್ತರ ಸಭೆಗಳು. ಆ ಸಭೆಗೆ ಈಗಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ದಿನೇಶ್ ಮೂಲೆ ಇದ್ದರು, ಈಗಿನ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಸತೀಶ್ ಪೂಜಾರಿ ಕುಯಿಟ್ಟಿದ್ದರು, ಆನಂತರ ನಮ್ಮ ವ್ಯವಸ್ಥಾಪನಾ ಸಮಿತಿಯ ರಾಜು ಪಡಂಗಡಿ ಅವರು ಕೂಡ ಇದ್ದರು. ಉಳಿದಂತೆ ಸುಮಾರು 150-200 ಹತ್ತಿರ ಭಕ್ತರು ಸೇರಿದಂಥ ಸಭೆಯಲ್ಲಿ ಕೊನೆಗೆ ಆ ಸಭೆಯಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಕೂಡ ಇದ್ದರು, ಶಶಿಧರ್ ಶೆಟ್ಟಿ ಅವರು. ಕೊನೆಗೆ ಒಂದು ಮಾತನ್ನು ಹೇಳಿದರು, ದಿಟ್ಟಮ್ ಅಂದರೆ ಈ ರೀತಿ ಇರ್ತದೆ, ದಿಟ್ಟಮನ್ನು ಉಲ್ಲಂಘನೆ ಮಾಡಿ ಈ ಥರ ಮಾಡ್ತಾಯಿದ್ದಾರೆ, ಅಕಸ್ಮಾತ್ ಅವರು ಬೇಕು, ಅವರೇ ನಮಗೆ ಅರ್ಚಕರಾಗಿ ಬೇಕು ಅಂತ ಹೇಳಿದರೆ ಯಾರಾದರೂ ಹೇಳಿ ಅಂತ ಹೇಳುವಾಗ ಯಾರೊಬ್ಬರು ಕೂಡ ಅವರ ಹೆಸರನ್ನು ಹೇಳಿಲ್ಲ, ಇನ್ಕ್ಲೂಡಿಂಗ್ ದಿನೇಶ್ ಮೂಲ್ಯ, ಸತೀಶ, ರಾಜು, ಇವರು ಕೂಡ ಹೇಳಿದ್ದೇನಂತ ಹೇಳಿದ್ರೆ, ಅವರು ಅರ್ಚಕರು ಇರುವವರೆಗೆ ದೇವಸ್ಥಾನದಲ್ಲಿ ಭಕ್ತರಿಗೆ ಗೌರವ ಸಿಗಲಿಕ್ಕಿಲ್ಲ ಅನ್ನೋ ಭಾವನೆಯನ್ನು ಅವರು ಕೂಡ ವ್ಯಕ್ತಪಡಿಸಿದರು. ಮತ್ತು 11/1/2025ಕ್ಕೆ ಹೊಸ ವ್ಯವಸ್ಥಾಪನಾ ಸಮಿತಿ ರಚನೆ ಆಯಿತು. 11/1/2025ಕ್ಕೆ ವ್ಯವಸ್ಥಾಪನಾ ಸಮಿತಿ ರಚನೆಯಾಗಿ ಅಧ್ಯಕ್ಷರಾಗಿ ದಿನೇಶ್ ಮೂಲ್ಯ ಆಯಿತು, ಉಳಿದವರಾಯಿತು. ಅವತ್ತು ನಾವು ಆಯ್ಕೆಯಾದ ಕೂಡಲೇ ಒಂದು ವೆಬ್ ನ್ಯೂಸಲ್ಲಿ ಬಂತು, ಏನಂತ ಹೇಳಿದ್ರೆ ಅವರ ರಾಘವೇಂದ್ರ ಭಟ್ರವರ ಭಾವಚಿತ್ರವನ್ನು ಹಾಕಿ ಅವರು ಪ್ರಧಾನ ಅರ್ಚಕರು ಅಂತ ಹೇಳುವಂಥದ್ದನ್ನು ಹಾಕಿದರು. ಕೂಡಲೇ ಭಕ್ತರು ಆಕ್ರೋಶವಾಗಿ, ಬಹುಶಃ ಮಾಧ್ಯಮದವರಿಗೆ ಕೆಲವರಿಗೆ ಫೋನ್ ಬಂದಿರ್ಬೋದು, ನಮಗೂ ಆಗ್ರಹವನ್ನು ನಾವು ದೇವಸ್ಥಾನಕ್ಕೆ ಹೋದಾಗ ವಿಚಾರಿಸ್ತೇವೆ, ಯಾಕೆ ಈ ಥರ ಆಯಿತು, ಅವರನ್ನು ಯಾವ ರೀತಿ ಮಾಡಿದ್ರಿ ಅಂತ ಹೇಳುವಾಗ ಅದು ಮತ್ತು ಏನು ಸರ್ಕಾರದ ಸುತ್ತೋಲೆ ಇದೆ ಅದನ್ನು ನೋಡುವಾಗ ಅರ್ಚಕರನ್ನಾಗಿ ಅವರನ್ನು ಮಾಡಿರಲಿಲ್ಲ. ಮತ್ತು ಇವರು ಸಭೆಯನ್ನು ಕರೆದು ಅವರನ್ನು ಅರ್ಚಕರನ್ನೇ ಕೂಡ ಮಾಡಲಿಲ್ಲ. ಜನರ ಭಾವನೆ ಮಧ್ಯೆ ಚೆಲ್ಲಾಟ ಆಡೋದು, ಒಂದು ರೀತಿ ಪ್ರಚೋದನೆ ಕೊಡೋದು, ಅಂದರೆ ನಾವು ಮಾಡಿದರೆ ಏನಾಗ್ತದೆ ಹೇಳುವಂಥ ಪ್ರಚೋದನೆ ಕೊಡುವಂಥ ಪ್ರಯತ್ನವನ್ನು ವರದಿಯನ್ನು ಕೊಟ್ಟು ಮಾಡಿದರು. ಅದಕ್ಕೋಸ್ಕರ ಭಾರಿ ಆಕ್ರೋಶ ಆಯಿತು. ತದನಂತರ ಹೇಳಿದ್ರು ಮರುದಿವಸ ನೀವು ಮನವಿ ಕೊಡಬೇಕು, ಏನಿದ್ರು ಮನವಿ ಕೊಡಬೇಕು ಅಂತ ಹೇಳಿ ನಾವು 12/1/2025ಕ್ಕೆ ಮತ್ತೆ ಅಲ್ಲಿ ಧನುಪೂಜೆ ಆಗ್ತಾಯಿತ್ತು ದೇವಸ್ಥಾನದಲ್ಲಿ.
ಧನುಪೂಜೆ ದಿವಸ ಸುಮಾರು 400-500 ಜನ ಭಕ್ತರು ಸೇರಿದ್ರು ಅವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈ ಥರ ಇದೆ, ಯಾವುದೇ ಕಾರಣಕ್ಕೂ ರಾಘವೇಂದ್ರ ಭಟ್ ಅವರನ್ನು ಅರ್ಚಕರನ್ನೇ ನೀವು ನೇಮಕ ಮಾಡಬಾರ್ದು. ನಂತರ ದೇವಸ್ಥಾನದಲ್ಲಿ ಏನು ದಿಟ್ಟಂ ಪ್ರಕಾರ ಆಗ್ತಾಯಿದೆ ಅದೇ ಪ್ರಕಾರ ಆಗಬೇಕು. ಮತ್ತು ಜಾತ್ರೆ 3/2/2025ರಿಂದ 7/2/2025ವರೆಗೆ ಜಾತ್ರೆ ಆಗಲಿಕ್ಕಿದೆ. ಸಮಯ ಕೊರತೆ ಇದೆ, ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಜಾತ್ರೆಯನ್ನು ಮಾಡಬೇಕು. ಏನು ಹಿಂದಿನ ಜಾತ್ರಾ ಸಮಿತಿ ಜಾತ್ರೆಗಳಾಗ್ತಾಯಿತ್ತು ಅದೇ ರೀತಿ ಅದು ವಿಶೇಷವಾಗಿ ನಾವು ದೇವಸ್ಥಾನ ಕಳೆದ ಬ್ರಹ್ಮಕಲಶೋತ್ಸವದ ಮೇಲೆ ಅಭಯನಂದಿ ಅಂತ ಹೇಳುವಂಥ ಒಂದು ವಿಶೇಷ ಒಂದು ಭಕ್ತರ ಆಗ್ರಹದ ಮೇರೆಗೆ ಅಲ್ಲಿ ದೇವರನ್ನು ನಂದಿ ವಿಗ್ರಹವನ್ನು ತಂತ್ರಿಗಳ ಮೂಲಕ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ತಂತ್ರಿಗಳ ಹತ್ರ ಕೇಳಿ ತಂತ್ರಿಗಳಿದ್ದು ಪ್ರತಿಷ್ಠಾಪನೆ ಮಾಡಿರುವಂಥ ಅಭಯನಂದಿ. ಒಂದು ರೀತಿಯಲ್ಲಿ ಹೇಳಲಿಕ್ಕೆ ಅಲ್ಲಿ ನಂದಿಗೆ ಪೂಜೆ ಮಾಡಬೇಕಾಗಿಲ್ಲ, ನಾವು ಮಾಡೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಒಂದು ರೂಮರ್ಸನ್ನು ಕೊಡುವಂಥ ಪ್ರಯತ್ನ. ಅದಕ್ಕೋಸ್ಕರ ನಾವು ಮನವಿಯಲ್ಲಿ ಹೇಳಿದ್ದೀವಿ, ನಂದಿಗೆ ತಂತ್ರಿಗಳಲ್ಲಿ ವಿಚಾರಣೆ ಮಾಡಿದಾಗ ನವಕ ಕಳಸ ಮಾಡಬೇಕು, ನವಕ ಕಳಸ ಆದ ನಂತರ ಅಭಿಷೇಕ ಮಾಡಿ ನಂದಿಗೆ ಪೂಜೆ ಮಾಡುವಂಥದ್ದೊಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಆದರೆ 11:01ಕ್ಕೆ ಅವರು ಬಂದ ನಂತರ ವಿಶೇಷವಾಗಿ ಗೊಂದಲ ಆಗಿರುವಂಥದ್ದು ಅಲ್ಲಿ ಸೋಮವಾರ ಭಜನಾ ಕಾರ್ಯಕ್ರಮ ಆಗ್ತಾಯಿದೆ. ಸೋಮವಾರ ಭಜನಾ ಕಾರ್ಯಕ್ರಮದ ನಂತರ ನಾವೆಲ್ಲ ಬ್ರಹ್ಮಕಲಶ ಸಂದರ್ಭದಲ್ಲಿ ಯೋಚನೆ ಮಾಡಿದ್ದೀವಿ. ಯಾಕಂದರೆ ಹಳ್ಳಿ ಪ್ರದೇಶದಲ್ಲಿರುವಂಥ ದೇವಸ್ಥಾನ ಭಜನೆ ಹಾಗೂ ಕಾರ್ಯಕ್ರಮ ಆಗ್ತಾಯಿದೆ. ದೇವರ ಸಾನ್ನಿಧ್ಯ ವೃದ್ಧಿ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಸೇವಾರ್ಥಿಗಳು ಜಾಸ್ತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವೊಂದು ಉಲ್ಲೇಖ 12 ಗಡಿ ಅಂದರೆ 6 ತೆಂಗಿನಕಾಯಿಯ ರಂಗಪೂಜೆಯನ್ನು ಮಾಡುವ. ಯಾಕಂದರೆ ಅದನ್ನು ಯಾವುದೇ ಸೇವಾಕರ್ತರಿದ್ದರಂತೆ ಅಲ್ಲ, ಯಾಕೆ ನಾವು ನಿತ್ಯ ಸೇವೆ ಮಾಡ್ತೇವೆ, ಬೇರೆ ಬೇರೆ ಸೇವೆ ಮಾಡ್ತೇವೆ. ಸೇವಾಕರ್ತರು ಇಲ್ಲದಿದ್ದರೂ ಕೂಡ ದೇವಸ್ಥಾನದಲ್ಲಿ ಅದನ್ನು ಮಾಡ್ತೇವೆ. ಅದೇ ರೀತಿ ರಂಗಪೂಜೆಯನ್ನು ಮಾಡುವ ಸೇವಾಕರ್ತರು ಸಿಕ್ಕಿದ್ರೆ ಒಂದು 2,000 ರೂಪಾಯಿ ಅವರಿಗೆ ಸೇವಾ ಶುಲ್ಕವನ್ನು ಹಾಕೋದು, ಸಿಗದಿದ್ದರೆ ದೇವಸ್ಥಾನದ ವತಿಯಿಂದಲೇ ರಂಗಪೂಜೆಯನ್ನು ಮಾಡೋದು ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಬಂದಿತ್ತು. ಅದೇ ರೀತಿ ರಂಗಪೂಜೆ ಆದ ನಂತರ ಅಲ್ಲಿ ಬಂದ ಭಕ್ತರಿಗೆ ಅನ್ನಪ್ರಸಾದವನ್ನು ಕೊಡಬೇಕೆನ್ನುವಂಥ ಒಂದು ತೀರ್ಮಾನವನ್ನು ಎಲ್ಲ ಭಕ್ತರಿದ್ದು ಮಾಡಿದ ನಂತರ ಏಪ್ರಿಲ್ ತಿಂಗಳಲ್ಲಿ ಏನು ಬ್ರಹ್ಮಕಲಶ ಆಗಿದೆ, ತದನಂತರ ಮೊನ್ನೆ ಇವರ ಸಮಿತಿ ಬರುವವರೆಗೆ ಕೂಡ ಅಲ್ಲಿ ರಂಗಪೂಜೆ ಕೂಡ ನಿಯಮಿತವಾಗಿ ಅದು ಪತ್ತನಾಜೆ ಅಂತ ಹೇಳ್ತಾರೆ, ಪತ್ತನಾಜೆಯಿಂದ ದೀಪಾವಳಿಯ ಅಮಾವಾಸ್ಯವರೆಗೆ ಅಲ್ಲಿ ರಂಗಪೂಜೆ ಇರುವುದಿಲ್ಲ. ಆ ಸಂದರ್ಭ ಹೊರತುಪಡಿಸಿ ಪ್ರತಿ ಸೋಮವಾರ ರಂಗಪೂಜೆ ಮತ್ತು ಅನ್ನಸಂತರ್ಪಣೆ ನಡೀತಾ ಬರ್ತಾಯಿತ್ತು. ಇವರು 11ನೇ ತಾರೀಕಿಗೆ ಬಂದ ನಂತರ ಪ್ರಥಮ ಸೋಮವಾರ ಬಂದಿರುವಂಥದ್ದು 13 ತಾರೀಕಿಗೆ ರಂಗಪೂಜೆ ಆಗಿದೆ, ಭಕ್ತರಿಗೆ ಅನ್ನಪ್ರಸಾದ ಆಗಿದೆ. ತದನಂತರ 14ನೇ ತಾರೀಕಿಗೆ ಮಕರ ಸಂಕ್ರಮಣ ದಿನ ರಂಗಪೂಜೆ ಮತ್ತು ಅನ್ನಪ್ರಸಾದ ಆಗಿದೆ. ತದನಂತರ ಬಂದಿರುವಂಥದ್ದು 20ನೇ ತಾರೀಕು ಸೋಮವಾರ. ಅದಕ್ಕಿಂತ ಮುಂಚಿತವಾಗಿ ದೇವಸ್ಥಾನದಲ್ಲಿ ಒಂದು ರೀತಿಯ ಗೊಂದಲಗಳಾಗ್ತಿದ್ದ ಕಾರಣಕ್ಕೋಸ್ಕರ ಅಲ್ಲಿ ಭಕ್ತಾಭಿಮಾನಿಗಳ ಸಭೆಯನ್ನು ಕರೆಯಲಾಗಿತ್ತು. ಬ್ರಹ್ಮಕಲಶೋತ್ಸವದ ಅವಲೋಕನ ಮತ್ತು ಈ ವಿಷಯವನ್ನು ಹೊಸ ಸಮಿತಿಯವರಿಗೆ ನಾವು ಹೇಳಬೇಕು, ಯಾಕಂದರೆ ಅವರಿಗೆ ಹೊಸ ಸಮಿತಿಯವರಿಗೆ ಗೊತ್ತಿರಲಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಅವ್ರಿಗೆ ಹೇಳಬೇಕಂತ ಕಾರಣಕ್ಕೆ 19ನೇ ತಾರೀಕಿಗೆ 19/1/2025ಕ್ಕೆ ಭಕ್ತಾಭಿಮಾನಿಗಳ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಗೆ ಅಧ್ಯಕ್ಷರು ಸೇರಿ ಉಳಿದ ಎಲ್ಲ ಸದಸ್ಯರುಗಳಿಗೆ ನಾವು ಬರಲಿಕ್ಕೆ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ, ನೀವು ಬನ್ನಿ. ಮತ್ತು ಜಾತ್ರೆ ಕೂಡ ಜಾಸ್ತಿ ದಿನ ಇಲ್ಲ, ಜಾತ್ರೆಯನ್ನು ಕೂಡ ಒಂದೇ ರೀತಿ ಒಳ್ಳೆ ರೀತಿಯಲ್ಲಿ ಮಾಡುವ, ಅದಕ್ಕೋಸ್ಕರ ನೀವು ಬರಬೇಕಂತೇಳಿ 19ನೇ ತಾರೀಕಿಗೆ ನಾವು ಮೀಟಿಂಗನ್ನು ಕರೆದಿದ್ವಿ. ಆ ಮೀಟಿಂಗ್ಗೆ ಅವರು ಬರಲಿಲ್ಲ. ಬಾರದೇ ಇದ್ದಾಗ ನಾವು ಅದನ್ನು ಗೊಂದಲ ಮಾಡಲಿಲ್ಲ. ಮತ್ತು 20ನೇ ತಾರೀಕಿಗೆ ಸೋಮವಾರ ರಂಗಪೂಜೆ ಇದ್ದ ಸಂದರ್ಭದಲ್ಲಿ ಅಲ್ಲಿ ಗೊಂದಲಗಳು ಪ್ರಾರಂಭ ಆಯಿತು. ಅವತ್ತು ಅತ್ಯಂತ ಕಡು ಬಡತನದ ಒಬ್ಬ ಮಹಿಳೆ ಶ್ರೀಮತಿ ಗೋಪಿ ಅಂತ ಹೇಳುವವರು ಅಲ್ಲಿ ರಂಗಪೂಜೆಯ ಕರ್ತರಾಗಿದ್ದರು. ಆದರೆ ಏನಾಯಿತು, ಅವರಿಗೆ ಅಲ್ಲಿ ರಾತ್ರಿ ರಂಗಪೂಜೆ ಅಂತ ಊಟ ಇದೆ ಎನ್ನುವ ಕಾರಣಕ್ಕೆ ಅವರು ಎಲ್ಲ ಊಟ ಇದೆ ಎನ್ನುವಂಥ ಭಾವನೆಗೆ ಅಲ್ಲಿ ಬಂದಿದ್ದರು. ಆದರೆ ಏಕಾಏಕಿ ಯಾರಿಗೂ ಗೊತ್ತಿಲ್ಲದೆ ಪ್ರಥಮವಾಗಿ 20ನೇ ತಾರೀಕಿಗೆ ಅವರು ರಂಗಪೂಜೆ ನಂತರ ಊಟ ಅನ್ನಪ್ರಸಾದವನ್ನು ನಿಲ್ಲಿಸಿದರು. ತದನಂತರ ಅವ್ರ ಹತ್ರ ಮಾತಾಡಿದ್ದೀನಿ, ಯಾಕೆ ನಿಲ್ಲಿಸಿದೆ ಅಂತ ಹೇಳಿ ಕೇಳುವಾಗ ಅಧ್ಯಕ್ಷರು ಹೇಳಿದ್ರು, ನಮ್ಮಿಂದ ತಪ್ಪಾಗಿದೆ, ಮುಂದಿನ ದಿನಗಳಲ್ಲಿ ಅದು ಸೋಮವಾರದ ಏನು ಕಾರ್ಯಕ್ರಮ ಇದೆ ಅದನ್ನು ಮಾಡಿಕೊಂಡು ಹೋಗ್ತೇವೆ ಅನ್ನೋಂಥ ಒಂದು ಮಾತನ್ನು ಕೂಡ ಅಧ್ಯಕ್ಷರು ಹೇಳಿದರು. ತದನಂತರ 27ನೇ ತಾರೀಕಿಗೆ ಅಧ್ಯಕ್ಷರು ಕೊಡಿಮರದ ಎದುರು ಅಡಿಯಲ್ಲಿ ನಿಂತು ಹೇಳಿ, ಹೌದು 27ನೇ ತಾರೀಕು ಏನಾಯಿತು ಅಂತ ಹೇಳಿದ್ರೆ ಮತ್ತೆ ಸೋಮವಾರ ಬಂತು. ಸೋಮವಾರ ಬಂದಾಗ ಇವರು ರಂಗಪೂಜೆ ಮಾಡಿದ ನಂತರ ಶೇಖರ್ ಅಂತ ಹೇಳೋರೊಬ್ಬರು ಸೇವಕರ್ತರಿದ್ದರು, ಅವರಿಗೆ ರಸೀದಿಯನ್ನು ಕೂಡ ಕೊಡ್ತೇವೆ. ಎದುರುಗಡೆ ರಸೀದಿಯಲ್ಲಿ 2,000 ರಂಗಪೂಜೆ ಸೇವಾ ಶುಲ್ಕವನ್ನು ಬರೆದು ಅದರ ಹಿಂದುಗಡೆ ಅನ್ನದಾನದ ಬಾಬ್ತು 3,000 ಅಂತೇಳಿ ಅವ್ರ ಹತ್ರ 5,000 ತಗೊಂಡ್ರು. ಆ ದಿವಸ ಅಂತ ಹೇಳಿದರೆ ಒಟ್ಟು 4 ರಂಗಪೂಜೆ ಇತ್ತು. ಒಂದು ಸಾರಿಗೆ ನಾವು ಒಂದು ಸೋಮವಾರಕ್ಕೆ ನಾವು 4 ರಂಗಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. 12 ಗಡಿಯಾಗಿ 48 ಗಡಿ ಮಂಡಲ ರಂಗಪೂಜೆ ಅಂತ ಹೇಳುವಂಥದ್ದು 48 ಗಡಿ, ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ 4 ಸೇವಾಕರ್ತರಿಗೆ ಅವಕಾಶ. ಕೇವಲ ಶೇಖರ ಎನ್ನುವಂಥ ವ್ಯಕ್ತಿಗೆ 3,000 ಹಿಂದುಗಡೆ ರಸೀದಿ ತಗೊಂಡು 5,000 ತಗೊಂಡ್ರು. ಉಳಿದವರಿಗೆ ಬರೀ 2,000 ರೂಪಾಯಿಗೂ ರಸೀದಿಯನ್ನು ಮಾಡಿದರು. ಆಗ ಅಲ್ಲಿ ಇರುವಂಥ ಭಕ್ತರು ನಾವು ಎಲ್ಲ ಸೇರಿ ನೀವು ಯಾವ ಆಧಾರದಲ್ಲಿ, ಅಂದರೆ ಯಾವುದೇ ತೀರ್ಮಾನ ತಗೊಳ್ಬೇಕಾದ್ರೆ ವ್ಯವಸ್ಥಾಪನಾ ಸಮಿತಿ ಸಭೆ ಆಗಬೇಕು. ವ್ಯವಸ್ಥಾಪನಾ ಸಭೆ ಆಗಲಿಲ್ಲ, ಅದನ್ನು ಧಾರ್ಮಿಕ ದತ್ತಿ ಪರಿಷತ್ತಿಗಾಗಲಿ ಧಾರ್ಮಿಕ ದತ್ತಿ ಇಲಾಖೆ ಕಳಿಸ್ಕೊಡ್ಲಿಲ್ಲ, ನೀವು ಅನುಮೋದನೆಯನ್ನು ಪಡ್ಕೊಳ್ಳೋದು, ನೀವು ಏಕಾಏಕಿ ಅನ್ನದಾನದ್ದು ಯಾವ ರೀತಿ ನೀವು ಸಂಗ್ರಹ ಮಾಡಿದ ಕೇಳುವ ಗೊಂದಲಗಳಾಯಿತು. ತದನಂತರ ಅವರು 29ನೇ ತಾರೀಕಿಗೆ ನಾವು ಭಕ್ತರ ಸಭೆಯನ್ನು ಕರಿತೇವೆ ಅಂತ ಹೇಳಿದರು ಅವರಿಗೆ ವ್ಯವಸ್ಥಾಪನಾ ಸಮಿತಿಯವರು. 29/1/2025ಕ್ಕೆ ಭಕ್ತಾಭಿಮಾನಿಗಳ ಸಭೆಯನ್ನು
ಅಲ್ಲಿ ಸೇರಿರುವಂಥ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಹೇಳಿ 29ನೇ ತಾರೀಕು 7 ಗಂಟೆಗೆ ಸಾಯಂಕಾಲ ಮೀಟಿಂಗ್ ಕರೀತೆ ಅಂತ ಹೇಳಿದರು. 29ನೇ ತಾರೀಕಿಗೆ ಎಲ್ಲ ಭಕ್ತರು ಬಂದ ನಂತರ ಇವರು ವ್ಯವಸ್ಥಾಪನಾ ಸಮಿತಿಯವರು ಆ ಸಭೆಗೆ ಬರಲಿಲ್ಲ. ಪೊಲೀಸ್ನವರು ಬಂದಿದ್ದರು. 2 ಪೊಲೀಸ್ನವ್ರು ಬಂದು ಹೇಳಿದರು, ಇವತ್ತು ಸಭೆ ಉಂಟಂತೆ, ನಮಗೆ ವ್ಯವಸ್ಥಾಪನಾ ಸಮಿತಿಯಿಂದ ಸೂಚನೆ, ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಅಂತ ಹೇಳಿದರು. ಕೊನೆಗೆ 8:30 ಗಂಟೆ ಆದರೂ ಇವರು ಬರಲಿಲ್ಲ. ಇವರು ದೂರವಾಣಿ ಸಂಪರ್ಕ ಮಾಡಿದಾಗ ನಾವು ಬರುವುದಿಲ್ಲ ಅಂತ ಹೇಳಿ ಒಂದು ಮಾತನ್ನು ವ್ಯವಸ್ಥಾಪನಾ ಸಮಿತಿಯವರು ಹೇಳಿದರು. ಕೊನೆಗೆ ಏನಾದರೂ ಭಕ್ತರು ಸುಮಾರು 300 ಸಂಖ್ಯೆಯಷ್ಟು ಭಕ್ತರು ಸೇರಿದರು ಅವತ್ತು. ಆ ಸೇರಿದಂಥ ಸಭೆಯಲ್ಲಿ ಏನಾಯ್ತು ಹೇಳಿದರೆ, ನಮಗೆ ಅವರೇ ಕರೆದ ಸಭೆಗೆ ಅವರು ಬಾರದೇ ಇರೋದ್ರಿಂದ ನಾವು ಭಜನಾ ಸಂಕೀರ್ತನೆ ಮಾಡೋದ್ರ ಮೂಲಕ ಪ್ರತಿಭಟನೆ ಮಾಡೋದು, ನಮಗೆ ಯಾರಾದರೂ ಉತ್ತರ ಕೊಡುವವರು ಬೇಕಿದ್ದಕ್ಕೆ. ಯಾಕೆಂದರೆ ಈ ರೀತಿಯ ಗೊಂದಲಗಳನ್ನು ಮಾಡಬಾರ್ದು ವ್ಯವಸ್ಥಾಪನಾ ಸಮಿತಿಯವರು ಹೇಳುವ ದೃಷ್ಟಿಯಿಂದ ಭಜನಾ ಸಂಕೀರ್ತನೆ ಒಂದು ಪ್ರತಿಭಟನೆ ಅನ್ನೋ ಕಾರ್ಯಕ್ರಮದಲ್ಲಿ ಪ್ರಾರಂಭ ಆಯಿತು ದೇವಸ್ಥಾನದ ಎದುರುಗಡೆ. ತದನಂತರ ಸುಮಾರು 11 ಗಂಟೆ ಸುಮಾರಿಗೆ ರಾತ್ರಿ ತಹಶೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿದರು. ತಹಶೀಲ್ದಾರ್ ಮತ್ತು ಮನೆಗಾರರು ಅವರು ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಅವರು ಮಾತು ಹೇಳಿದರು, ನೀವು ಏನು ಸಾಂಕೇತಿಕ ಪ್ರತಿಭಟನೆ ಮಾಡ್ತಿದ್ದಾರೆ ನಿಲ್ಲಿಸಬೇಕು. ನಾವು 30ನೇ ತಾರೀಕು ಅಂದರೆ ಮರುದಿವಸ ನಾನು ಸಾಯಂಕಾಲದ ಒಳಗೆ ಅವರ ವ್ಯವಸ್ಥಾಪನಾ ಸಮಿತಿಯವರನ್ನು ಕರೆದು ನಾನು ಮಾತಾಡ್ತೇನೆ, ನೀವು ಕೂಡ ಯಾರಾದರೂ ಬರಬೇಕು ಅಂತ ಹೇಳೋದು ಮಾತನ್ನು ಹೇಳ್ತಾ, ಅದೇ ರೀತಿ ನಮಗೆ 30ನೇ ತಾರೀಕು ಸುಮಾರು ಒಂದು 10 ಗಂಟೆಗೆ ತಹಶೀಲ್ದಾರ್ ಕಚೇರಿಯಿಂದ ದೂರವಾಣಿ ಕರೆ ಬಂತು. 3 ಗಂಟೆಗೆ ನಾವು ಸಭೆಯನ್ನು ಕರೆದಿದ್ದೆವು, ತಾವು ಬರಬೇಕು ಅಂತ ಹೇಳಿದರು. ನಾವು 30ನೇ ತಾರೀಕು ಅಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಸಭೆ ಆಯಿತು. ಯಾಕೆಂದರೆ 3ನೇ ತಾರೀಕು ಜಾತ್ರೆ, ಕೊನೆಗಿರೋದು 4 ದಿವಸ. ಅವರು ಒಂದೇ ಮಾತು ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಜಾತ್ರೆಯಲ್ಲಿ ಗೊಂದಲಗಳಾಗಬಾರ್ದು. ಈ ಹಿಂದೇನು ದಿಟ್ಟಮ್ನಲ್ಲಿ ತೀರ್ಮಾನ ಆಗಿದೆ ಅದೇ ಪ್ರಕಾರ ದೇವಸ್ಥಾನದಲ್ಲಿ ವಿಧಿವಿಧಾನಗಳು ನಡಿಬೇಕು. ನಂತರ ಯಾವುದೇ ಕಾರಣಕ್ಕೂ ರಾಘವೇಂದ್ರ ಭಟ್ ಇದ್ದಾರೆ, ಅವರನ್ನು ಜವಾಬ್ದಾರಿ ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಅವರನ್ನು ಈ ಒಂದು ಜಾತ್ರೆಯಲ್ಲಿ ತೊಡಗಿಸ್ಕೊಳ್ಬಾರ್ದು ಅನ್ನೋದು ಸೂಚನೆ ಕೊಟ್ಟರು. ಅದನ್ನೆಲ್ಲ ಒಪ್ಪಿಕೊಂಡು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಯಾತ್ರಾ ಸಮಿತಿ ಅಧ್ಯಕ್ಷರು ಎಲ್ಲ ಇದ್ದುಕೊಂಡು ಒಪ್ಪಿಕೊಂಡು ನಾವು ಹೊರಗೆ ಬಂದಿದ್ವಿ. ಆನಂತರ ಯಾವುದೇ ರೀತಿಯ ಗೊಂದಲ ಆದರೆ ಭಕ್ತರಲ್ಲಿ ಒಂದು ರೀತಿಯಲ್ಲಿ ಬೇಗುದ್ದಿ ಏನು ಅಂತ ಹೇಳಿದರೆ, ದೇವಸ್ಥಾನದಲ್ಲಿ ಭಕ್ತರ ಭಾವನೆಗಳೊಂದಿಗೆ ಚೆಲ್ಲಾಟ ಮಾಡುವಂಥ ಕೆಲಸವನ್ನು ಮಾಡುತ್ತಿರುವಂಥ ವ್ಯವಸ್ಥಾಪನಾ ಸಮಿತಿಯವರು ಸೂಕ್ತ ಉತ್ತರ ಕೊಡದೇ ಇರೋದ್ರಿಂದ ಒಂದು ರೀತಿಯಲ್ಲಿ ಅಸಹನೆ ಭಕ್ತರಲ್ಲಿ ಇದ್ದೇ ಇತ್ತು. ಯಾಕೆಂದರೆ ದೇವಸ್ಥಾನದಲ್ಲಿರುವಂಥ ಅನ್ನ ಪ್ರಸಾದವನ್ನು ನಿಲ್ಲಿಸಿದ್ರು. ದೇವಸ್ಥಾನದ ಜಾತ್ರಾ ಸಮಿತಿಯಲ್ಲಿ ಸಂದರ್ಭದಲ್ಲಿ ಕೂಡ ಆಗಿ ಏನು ತಂತ್ರಿಗಳು ಹೇಳಿದರೆ ತಂತ್ರಿಗಳ ಸೂಚನೆಯನ್ನು ಮೀರಿ ನಂದಿಗೆ ಪೂಜೆಯನ್ನು ತಂತ್ರಿಗಳು ಮಾಡಲಿಲ್ಲ. ಅದೇ ರೀತಿ ದೈವದ ನರ್ತ ನಮ್ಮಲ್ಲಿ ನಂಬಿಕೆ ಇದೆ, ಯಾವ್ಯಾವ ದೈವಕ್ಕೆ ಯಾರ್ಯಾರ ದೈವವನ್ನು ಕಟ್ಟಬೇಕು ಅಂತೇಳಿ. ಆದರೆ ಅಲ್ಲಿ ಭೈರವ ಅಂತ ಹೇಳುವಂಥ ದೈವರಿಗೆ ನಲಿಕೆ ಸಮಾಜದಿಂದ ಭೂತಘಟನೆ ದೈವ ಇದು ಮಾಡುವಂಥ ಪ್ರಯತ್ನ ಮಾಡಿದರು. ಅಂದರೆ ಕೊಡಿಮರ ಇರ್ತೇವೆ ನಾವು, ಕೊಡಿಮರದ ಸಂದರ್ಭದಲ್ಲಿ ನೇಮ ಆಗಬೇಕು ಅಂತ ಇತ್ತು, ಆದರೆ ಇವರು ಮಾಡಲಿಲ್ಲ. ಕೊಡಮಣಿತ ದೈವಕ್ಕೆ ನೇಮವನ್ನೇ ಮಾಡಲಿಲ್ಲ. ಕೊನೆಗೆ ಎಲ್ಲ ಭಕ್ತರ ಆಗ್ರಹಕ್ಕೆ ಮಾಡಿದ್ದು ಕೊಡಿ ಇರುವಾಗ ಕೊಡಮಣಿತಕ್ಕೆ ಆಯಿತು, ಉಳಿದ ದೈವಗಳಿಗೆ ಕೊಡಿ ಇಳಿಸಿದ ನಂತರ ಆಯಿತು. ಒಟ್ಟು ಗೊಂದಲಗಳಿರುವಂಥದ್ದು ಅಲ್ಲಿ ಮಾಧ್ಯಮಗಳಲ್ಲಿ ಬಂದಾಗ ಯಾವುದೇ ಸಮಿತಿಯ ಬಗ್ಗೆ ನಮಗೆ ಏನು ತಕರಾರುಗಳಿಲ್ಲ. ಸಮಿತಿಗಳು ಬರೆದ ಹಿಂದೆ ಕೂಡ ಆಗಿದೆ, ಅದೊಂದು ವ್ಯವಸ್ಥೆ ಅದೇ ಹೆಸರೇ ವ್ಯವಸ್ಥಾಪನಾ ಸಮಿತಿ ಅಂತೇಳಿ. ನಮಗೆ ಸಮಿತಿಯ ಬಗ್ಗೆ ಆಗಲಿ ಜಾತ್ರಾ ಸಮಿತಿಯ ಬಗ್ಗೆ ಯಾವುದೇ ರೀತಿಯಲ್ಲಿ ತಕರಾರಿಲ್ಲ. ತಕರಾರು ಇರುವಂಥದ್ದು ನಾವು ದೇವಸ್ಥಾನಕ್ಕೆ ಹೋದಾಗ ಅತ್ಯಂತ ಗೌರವಯುತವಾಗಿ ನಾವು ಏನೋ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಸಂದರ್ಭದಲ್ಲಿರುವಂಥ ಅರ್ಚಕರು ಯಾವ ರೀತಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ಬೇಡ ಅಂತ ಆಗಿದೆ ಅಂಥ ಅರ್ಚಕರನ್ನು ಒಳಗೆ ನುಗ್ಗಿಸುವಂಥ ಪ್ರಯತ್ನವನ್ನು ಇವರು ಕೆಲವೊಂದು ಸದಸ್ಯರು ಹೇಳಿದುಂಟು. ನಾವು ಒಳಗೆ ಹೋಗ್ತೇವೆ, ಒಳಗೆ ನುಗ್ಗಿಸ್ತೇವೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಭಕ್ತರಿಗೆ ಬಹಳ ಏನು ನಂಬಿಕೆಗೆ ಒಂದು ನೋವಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಆಗ್ರಹ ಮಾಡುವಂಥದ್ದು ಈ ಎಲ್ಲ ಗೊಂದಲಗಳಾಗಿದೆ. ಆ ಗೊಂದಲಗಳನ್ನು ನಿವಾರಣೆ ಮಾಡಬೇಕಾದ ಜವಾಬ್ದಾರಿ ಇರುವಂಥ ವ್ಯವಸ್ಥಾಪನಾ ಸಮಿತಿದ್ದು, ಊರವರದಲ್ಲ. ಆ ವ್ಯವಸ್ಥಾಪನಾ ಸಮಿತಿಯವರು ತಕ್ಷಣ ಒಂದು ಭಕ್ತಾಭಿಮಾನಿಗಳ ಸಭೆಯನ್ನು ಕರಿಬೇಕು. ಆ ಸಭೆಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯವರು ಬರಬೇಕು. ಈಗ ಧಾರ್ಮಿಕ ಪರಿಷತ್ನವರಿದ್ದಾರೆ, ಅವರು ಬರಬೇಕು. ತದನಂತರ 2 ತಂತ್ರಿಗಳಿದ್ದರು, ಅವರು ಬರಬೇಕು. ಪವಿತ್ರ ಬಾಣಿ, ಅರ್ಚಕರು ಮತ್ತು ವ್ಯವಸ್ಥಾಪನಾ ಸಮಿತಿ ಊರವರು ಇದ್ದುಕೊಂಡು ಒಂದು ರೀತಿಯಲ್ಲಿ ಏನು ಜನರಲ್ಲಿ ಗೊಂದಲಗಳಿದೆ. ರಘುರಾಮ್ ಭಟ್ರವರು ಅರ್ಚಕರಾಗಿದ್ದಾರೆ. ಈಗ ಅವರು ಹೊಸ ಸಮಿತಿ ಆದ ನಂತರ ಯಾರನ್ನೂ ಅರ್ಚಕರಾಗಿ ಮಾಡಲಿಲ್ಲ, ದುರಂತ. ಯಾಕಂದರೆ ಪ್ರಥಮ ಸಭೆಯಲ್ಲಿ ಆದ ನಂತರ ಅಧ್ಯಕ್ಷರಾದ ಆಯ್ಕೆ ಆದ ನಂತರ ನಮ್ಮ ದೇವಸ್ಥಾನಕ್ಕೆ ಬೇಕಾದ ಅರ್ಚಕರನ್ನು ಈವರೆಗೆ ಕೂಡ ನೇಮಕ ಮಾಡಲಿಲ್ಲ. ಅವರನ್ನು ಅರ್ಚಕರನ್ನು ಮಾಡಬೇಕು. ಸಹ ಅರ್ಚಕರಾಗಿ ವಿಷ್ಣು ಪ್ರಸಾದ್ ಭಟ್ ಅವರಿದ್ದಾರೆ, ಅವರ ತಮ್ಮನ ಮಗ ರಘುರಾಮ್ ಭಟ್ರವರ ತಮ್ಮನ ಮಗ ಕಳೆದ 3-4 ವರ್ಷದಿಂದ ಆ ದೇವಸ್ಥಾನದಲ್ಲಿ ಸಹ ಅರ್ಚಕರಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ತೀರ್ಮಾನ ಆಗಿರುವಂಥದ್ದೇ, ರಾಘವೇಂದ್ರ ಭಟ್ರು ಒಳಗೆ ಹೋಗಬಾರ್ದು ದೇವಸ್ಥಾನ ಪೂಜೆಗೆ. ರಘುರಾಮ್ ಭಟ್ರ ಅನುಪಸ್ಥಿತಿಯಲ್ಲಿ ವಿಷ್ಣು ಪ್ರಸಾದ್ ಭಟ್ರವರು ಅರ್ಚಕರಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನ. ನಮ್ಮ ಆಗ್ರಹ ಇರುವಂಥದ್ದು ಅದೇ. ಯಾಕೆಂದರೆ ಅಲ್ಲಿ ಏನು ನಿಯಮಗಳಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ, ಬಿಟ್ಟರೆ ಬೇರೆ ನಮ್ಮದು ಹೊಸ ಆಗ್ರಹಗಳಿಲ್ಲ. ವಿಶೇಷವಾಗಿರೋದು ಯಾವುದೇ ಕಾರಣಕ್ಕೂ ರಾಘವೇಂದ್ರ ಭಟ್ರವರು ಅರ್ಚಕರಾಗಿ ಅಲ್ಲಿ ಮುಂದುವರಿಸಬಾರ್ದು ಹೇಳುವಂಥ ಆಗ್ರಹ ನಮ್ಮದಾಗಿದೆ ಅಷ್ಟೇ. ದೇವರ ಪ್ರೇರಣೆ ಅಂತ ಇರಬೇಕು, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತೇಳಿದರೆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ನಾವು 12 ವರ್ಷ ನಡ್ಕೊಳ್ತೇವೆ ಅಂತೇಳಿ. ಅವತ್ತು ದೇವರದಿಗೆ ಪ್ರಾರ್ಥನೆ ಆಗಿರುವಂಥದ್ದು ರಾಘವೇಂದ್ರ ಭಟ್ರವರು ಒಳಗೆ ಹೋಗಬಾರ್ದು, ಪೂಜೆ ಮಾಡಬಾರ್ದು, ದೇವಸ್ಥಾನದ ಯಾವುದೇ ತೀರ್ಥ ಪ್ರಸಾದ ಸಮೇತ ಇದು ಮಾಡಬಾರ್ದು ಇದ್ದದ್ದು. ಅವ್ರು ಹೋಗ್ತಾರೆ ಅಂತ ಹೇಳಿದ್ರು. ಅವರು ನಮಗೆ ಇತ್ತೀಚೆಗೆ ನಮಗೆ ಕಲ್ಪನೆ ಬರ್ತಾ ಇರೋದು ಅಂತೇಳಿದರೆ, ರಾಘವೇಂದ್ರ ಭಟ್ರವರು ಕೂಡ ಪೇಜಾವರ ಸ್ವಾಮೀಜಿಯವರ ಶಿಷ್ಯರವರು.
ಪೇಜಾವರ ಹಿರಿಯ ಪೇಜಾವರ ಸ್ವಾಮೀಜಿಯವರು ಅವರ ಕಲ್ಪನೆಗಳಿದ್ದ ಹಿಂದವ ಸೋದರ ಸರ್ವೆ, ನಾವೆಲ್ಲ ಹಿಂದೂಗಳೆನ್ನುವಂಥ ಭಾವನೆಯಲ್ಲಿ ಕೆಲಸ ಮಾಡಿದವರು, ಇಡೀ ಸಮಾಜಕ್ಕೆ ಪ್ರೇರಣೆ ಆದವರು ಪೂಜ್ಯ ಪೇಜಾವರ ಕೀರ್ತಿಶೇಷ ಪೂಜ್ಯ ಪೇಜಾವರ ಸ್ವಾಮೀಜಿಯವರು. ಬಹುಶಃ ಅವರು ಪೇಜಾವರ ಸ್ವಾಮಿಯವರಿಗೆ ಕಲ್ಪನೆ, ಬಹುಶಃ ನೀನು ಒಳಗೆ ಹೋಗು, ಎಲ್ಲ ಭಕ್ತರು ಒಳಗೆ ಹೋಗಲಿ ಅಂತ ಹೇಳುವಂಥ ಭಾವನೆ, ಬಹುಶಃ ಅವರಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟಕ್ಕೆ ರಾಘವೇಂದ್ರ ಭಟ್ರವರು ಕೂಡ ಕೆಲಸ ಮಾಡ್ತಾರೆ ಅಂತ ಹೇಳೋ ಕಲ್ಪನೆ. ಯಾಕಂದರೆ ಅವ್ರು ಹೋದರೆ ನಾವು ಕೂಡ ಹೋಗ್ಬೋದಲ್ಲ. ಅಲ್ಲಿ ಯಾವುದೇ ಮೊನ್ನೆ ಮಾಧ್ಯಮದಲ್ಲಿ ಬಂದಾಗೆ ಯಾರೋ ಒಬ್ಬರ ವ್ಯಕ್ತಿ ಅಲ್ಲ, ವ್ಯಕ್ತಿ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ಒಂದು ಮಾಧ್ಯಮ ವೇದಿಕೆ ಸಿಕ್ಕಿದಾಗ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಶಶಿಧರ್ ಶೆಟ್ಟರು. ಅವರಂತಲ್ಲ, ಎಲ್ಲರೂ ಹೋಗಿ ಪೂಜೆ ಮಾಡ್ಬೋದಲ್ಲ. ಅಲ್ಲ, ಲೈಟಿಂಗಲ್ಲಿ ದಿಟ್ಟಂದ ಬಗ್ಗೆ ತೀರ್ಮಾನ ತಗೊಳ್ಳೋಂಥ ಮಾಡುವಂಥದ್ದು ಆಗ ಆಡಳಿತ ಸಮಿತಿ, ವ್ಯವಸ್ಥಾಪನಾ ಸಮಿತಿ ಇರಲಿಲ್ಲ, ಆಡಳಿತಾಧಿಕಾರಿ ಇದ್ದದ್ದು. ಮತ್ತು ಅಲ್ಲಿ ತೀರ್ಮಾನ ಆಗೋದು ನಂಬಿಕೆ, ಪ್ರಾರ್ಥನೆ. ದೇವರಲ್ಲಿ ಅದು ನಿರ್ಣಯ ಅಲ್ಲ, ದೇವರಲ್ಲಿ ಅದು ನಿರ್ಣಯ ಬರೆದದ್ದು ಕೂಡ ಕೊಟ್ಟಿಲ್ಲ, ಅದು ಪ್ರಾರ್ಥನೆ. ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಓಡಿಲ್ ದೇವಸ್ಥಾನ ಅಂತ ಹೇಳಿದರೆ 4 ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ. ನಾವು ಈಗ ಏನು ಹೇಳುವುದು ಅಂತ ಹೇಳಿದರೆ 4 ಗ್ರಾಮದ ಭಕ್ತಾಭಿಮಾನಿಗಳ ಸಭೆಯನ್ನು ಕರೆಯಬೇಕು. ನಾವು ಯಾವುದೋ ಇದಕ್ಕೆ ದೇವಸ್ಥಾನ ಪರಮ ಭಕ್ತರು, ನಾವು ಅವರ ಅಭಿವೃದ್ಧಿಯ ಸಮಿತಿಯೊಟ್ಟಿಗೆ, ನಾವು ವ್ಯವಸ್ಥಾಪನಾ ಸಮಿತಿಯೊಟ್ಟಿಗೆ ಅತ್ಯಂತ ಅವರ ಯಾವ ವಿಷಯಕ್ಕೂ ಕೂಡ ನಾವು ಇದು ಮಾಡಿದ್ದೇವೆ. ಹೋದ ಸಲ ನಾವು ಹೇಳುವಾಗ ಯಾವುದು ಆ ಪೂಜೆಗೆ, ಇದು ಸಂಜೆ ನಾವು ಪೂಜೆ ಮಾಡ್ತೇವಲ್ಲ, ರಂಗಪೂಜೆಗೆ ನಮ್ಮಲ್ಲಿ ದುಡ್ಡಿಲ್ಲ, ನಾವು ಹೇಳಿದ್ದೇವೆ ನಾವು ಮಾಡಿಕೊಡ್ತೇವೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ರಂಗಪೂಜೆಗೆ ಒಬ್ಬರ ಹತ್ರ 7,000 ತಗೊಳ್ಳೋದು ಸರಿಯಲ್ಲ. ಯಾಕೆಂತೇಳಿದರೆ ದಿಟ್ಟಮ್ಮಿನಂಥ ಸಮಯದಲ್ಲಿ ನಾವು ನಿರ್ಧಾರ ಮಾಡಿದಂಥ ಕೆಲವು ಸಂಪ್ರದಾಯಗಳು, ಈ ಸಂಪ್ರದಾಯಗಳನ್ನು ನಮಗೆ ಸಹ ಮುರಿಲಿಕ್ಕೆ ಆಗುವುದಿಲ್ಲ, ಯಾರಿಗೆ ಸಹ ಮುರಿಲಿಕ್ಕೆ ಆಗುವುದಿಲ್ಲ. ನಾವು ಅಭಿವೃದ್ಧಿ ವ್ಯವಸ್ಥಾಪನಾ ಸಮಿತಿಯವರೊಟ್ಟಿಗೆ ಹೇಳಿದ್ದೇವೆ, ನಿಮಗೆ ಕಷ್ಟ ಆಗೋದಾದರೆ ನಮಗೆ ಹೇಳಿ, ರಂಗಪೂಜೆ ದಿವಸ ಒಂದು 10,000 ಖರ್ಚಾದರೆ ಒಂದು 5 ಪೂಜೆ ಬಂದರೆ ಸರಿಯಾಗ್ತದೆ, ಒಂದು 5 ಹೆಸರು ಬಂದರೆ ಸರಿಯಾಗ್ತದೆ. ಇದು ಕೂಡ ಹೇಳಿದ್ದೇವೆ. ನಾವು ಯಾರಿಗೂ ಕೂಡ ವಿರೋಧ ಅಲ್ಲ, ನಾವು ಒಬ್ಬ ವ್ಯಕ್ತಿಗೆ ವಿರೋಧ ಅಲ್ಲ. ನಮ್ಮ ಅಭಿಪ್ರಾಯ ಏನು ಅಂತೇಳಿದರೆ ದಿಟ್ಟಮ್ನಲ್ಲಿ ನಿರ್ಧಾರ ತೆಗೆದುಕೊಂಡದ್ದು. ಅದು ಬ್ರಹ್ಮಕಲಶೋತ್ಸವ ಅಂತ ಹೇಳಿದರೆ 12 ವರ್ಷಕ್ಕೆ ಆಗುವಂಥ ಬ್ರಹ್ಮಕಲಶೋತ್ಸವ. ಅದು ಸಹ ಲೇಟಾಗಿತ್ತು. ನಾವು ಶಶಿಧರ ಶೆಟ್ಟರವರ ನೇತೃತ್ವದಲ್ಲಿ ಅವರನ್ನು ಒಪ್ಪಿಸಿ ಆ ಅರ್ಚಕರ ಕೊಠಡಿ ಸುಮಾರು ಒಂದು 7-8 ಕೋಟಿಯ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ. ಇದಕ್ಕೆ ಎಲ್ಲರನ್ನು ಜೊತೆಯಾಗಿ ಸೇರಿಸಿಕೊಂಡು ಶಶಿಧರ ಶೆಟ್ಟರವರ ನೇತೃತ್ವದಲ್ಲಿ, ಅದು ಕೂಡ ಒಂದು 2-2.5 ಕೋಟಿ ಕೊರತೆ ಬಂದಂಥ ಸಮಯದಲ್ಲಿ ಆ ದುಡ್ಡನ್ನು ಕೂಡ ಶಶಿಧರ ಶೆಟ್ಟಿಯವರು ಕೊಟ್ಟಿದ್ದಾರೆ, ಅದೆಲ್ಲ ಕೊಟ್ಟಿದ್ದಾರೆ. ನಾವು ವ್ಯವಸ್ಥಾಪನೆ ಈ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ಎಲ್ಲ ಕೆಲಸವನ್ನು ಸುಸೂತ್ರವಾಗಿ ಮಾಡಿ ಇವರಿಗೆ ಹಸ್ತಾಂತರಿಸಿದ್ದೇವೆ. ಯಾರಿಗೆ? ಈಗ ಬಂದವರಿಗೆ ಮಾಡಿದ್ದೇವೆ. ಇವರೆಂಥದ್ದು ಸಂಪ್ರದಾಯ ಪ್ರಕಾರ ಇವರು ಮುಂದುವರಿಲಿ, ದಿಟ್ಟಮ್ಮಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳಿಗೆ ಇವರು ಗೌರವ ಕೊಡಬೇಕು ಅಷ್ಟೇ. ದಿಟ್ಟಮ್ನಲ್ಲಿ ನಿರ್ಧಾರ ಮಾಡಿದ್ದು 12 ವರ್ಷಕ್ಕೆ ನಡೆಯುವಂಥ ಬ್ರಹ್ಮಕಲಶೋತ್ಸವದಲ್ಲಿ ದಿಟ್ಟಮ್ಮ ಅಂತ ಹೇಳಿದರೆ ಹುಡುಗಾಟದ ವಿಷಯ ಅಲ್ಲ. ಎಲ್ಲರೂ ನಾವು ಈಗ ಏನು ಹೇಳೋದು ಅಂತ ಹೇಳಿದರೆ 4 ಗ್ರಾಮದ ಭಕ್ತಾಭಿಮಾನಿಗಳ ಸಭೆಯನ್ನು ಕರೀಲಿ, ಭಕ್ತಾಭಿಮಾನಿಗಳ ಹತ್ರ ಚರ್ಚೆ ಮಾಡಲಿ, ವೃಥಾ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ. ವ್ಯವಸ್ಥಾಪನಾ ಸಮಿತಿಯವರು ಅರ್ಚಕರ ನೇಮಕೊಂಡು ನಾವೀಗ ನೋಡ್ತೇವೆ ಹೊರಗಡೆ ಬಿಸಿ ಊಟದವರನ್ನು ಏನು SDMC ಅವರು ಮಾಡ್ತಾರೆ, ಅದೇ ರೀತಿ ಅರ್ಚಕರ ನೇಮಕಾತಿ ಮಾಡೋದು ವ್ಯವಸ್ಥಾಪನಾ ಸಮಿತಿಯವರು. ಆದರೆ ಅಲ್ಲೊಂದು ತೀರ್ಮಾನಗಳಿರ್ತದೆ. ಯಾವುದೇ ಕಾರಣಕ್ಕೂ ನಾನು ಅಧ್ಯಕ್ಷ ಆದ ಎನ್ನುವ ಕಾರಣಕ್ಕೆ ತ್ರಿಕಾಲ ಪೂಜೆಯನ್ನು ಒಂದೊತ್ತು ಮಾಡಲಿಕ್ಕೆ ಬರೋದಿಲ್ಲ. ನೈವೇದ್ಯವನ್ನು 1.5 kg ಅಕ್ಕಿದ್ದು ನೈವೇದ್ಯ ಆಗಬೇಕು ಅಂತ ಹೇಳಿದರೆ ಅದನ್ನು 1 kg ಇಳಿಸಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅದನ್ನೆಲ್ಲ ಮತ್ತೆ ತೀರ್ಮಾನ ತಗೊಂಡದ್ದು ಯಾರು ಅಂತ ಇರುವಂಥ ಪ್ರಶ್ನೆ. ತೀರ್ಮಾನ ತಗೊಂಡದ್ದು ತಂತ್ರಿಗಳು. ದೇವಸ್ಥಾನದಲ್ಲಿ ಪರಮೋಚ್ಚ ತೀರ್ಮಾನ ತಗೊಳ್ಳೋರು ಯಾರು ಅಂತ ಹೇಳಿದರೆ ತಂತ್ರಿಗಳು. ಭಕ್ತರ ಸಮ್ಮುಖದಲ್ಲಿ ಏನು ನಾವು ಹೇಳಿದೆವು, ಮಡಿ ಅಂತ ಹೇಳಿದೆವು. ನಾವು ಮಾಧ್ಯಮದಲ್ಲಿ ಆಗ್ರಹ ಮಾಡುವಂಥದ್ದು 2-3 ವಿಷಯಗಳ ಬಗ್ಗೆ ಬಹಳ ಚರ್ಚೆ ಆಗಬೇಕು. ಒಂದು ಮಡಿ ಅಂದರೆ ಏನು? ಮಡಿ ಅಂದರೆ ಅಸ್ಪೃಶ್ಯತೆ ಅಲ್ಲ. ಇನ್ನೊಂದು ದಿಟ್ಟಮ್ ಅಂದರೆ ಏನು? ಅದರ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಎಷ್ಟೋ ಜನ ದಿಟ್ಟಂಬಂದರೆ ಅದು ಯಾಕಂದರೆ ಮತ್ತೆ ಜನರು ಇರುವಂತ ಹೇಳಿದರೆ ಅವರವರ ಭಾವನೆಗಳಿಗೆ ಭಕ್ತಿ ಶ್ರದ್ಧೆಯಿಂದ ಬರ್ತಾರೆ, ಅದನ್ನೆಲ್ಲ ಗಮನಿಸೋದಿಲ್ಲ. 3ನೇದು ಹಿಂದವ ಸೋದರ ಸೇವೆ, ನಾವೆಲ್ಲ ಹಿಂದೂಗಳು ಇರುವಂಥ ಭಾವನೆ ದೇವಸ್ಥಾನದಲ್ಲಿ ಯಾವ ರೀತಿ ಬರಬೇಕು? ಈ 3 ವಿಷಯಗಳ ಬಗ್ಗೆ ಸಾರ್ವತ್ರಿಕ, ಕೇವಲ ಅದು ಓಡಿಲನ್ನು ಮಾತ್ರ ನಾವು ಸೀಮಿತ ಮಾಡಿ ಹೇಳಬೇಕು ಅಂತಲ್ಲ. ನಮ್ಮ ಆಗ್ರಹ ಇರುವಂಥದ್ದು ಈ 3 ವಿಷಯಗಳಿಗೆ ಚರ್ಚೆ ಆಗಬೇಕು. ಮಡಿ ಅಂದ್ರೇನು? ಮಡಿ ಅಂದರೆ ಒಬ್ಬ ಮುಟ್ಟುದು ಮಡಿ ಅಸ್ಪೃಶ್ಯ ಆಗ್ತದ? ಮಡಿ ಹೋಗ್ತದ? ಮಡಿ ಅಂದರೆ ಯಾವ ರೀತಿ? ಅದನ್ನೆಲ್ಲ ನಾವು ಇವತ್ತು ಮಾಧ್ಯಮದಲ್ಲಿ ಇದ್ದೇವೆ. ಮುಂದಿನ ಹೇಳಿ ತಂತ್ರಿಗಳನ್ನು ತುಂಬ ಜನ ತಂತ್ರಿಗಳು, ತುಂಬ ಜನ ವಿದ್ವಾನ್ಗಳಿದ್ದಾರೆ ನಮ್ಮ ಊರಲ್ಲಿ. ಒಂದು ಸರಿ ಚರ್ಚೆಗೆ ಬರಲಿ. ಯಾಕಂದರೆ ಆ ಒಂದು ಧಾರ್ಮಿಕತೆ ಇದರಲ್ಲಿ ಒಂದು ರೀತಿಯಲ್ಲಿ ಭಾವನೆಗಳನ್ನು ಅಗೌರವ ತೋರಿಸುವಂಥ ಕೆಲಸವನ್ನು ಯಾವುದು ಕೂಡ ಅರ್ಚಕರು ಮಾಡಬಾರ್ದು. ಹೊರಗೆ ಹೇಳುವಾಗ ಹೇಳ್ತಾರೆ ಏಕವಚನದಲ್ಲಿ ಮಾತಾಡಿದ್ರು ಹಾಗೆ. ನಾವು ಯಾರನ್ನು ಅಗೌರವ ಅಲ್ಲಿರುವಂಥದ್ದು ಯಾವುದೇ ಕಾರಣಕ್ಕೂ ಭಟ್ರು ಅಲ್ಲ, ಅಲ್ಲಿರುವಂಥದ್ದು ಅರ್ಚಕರ ವಿಷಯ ಮಾತ್ರ ಇರುವಂಥದ್ದು. ಅದು ಕೂಡ ರಾಘವೇಂದ್ರ ಭಟ್. ಅಲ್ಲಿ ಇನ್ನೊಂದು ಇರುವಂಥದ್ದು ಯಾರು? ಇನ್ನೊಬ್ಬರು ಇರುವಂಥ ಅರ್ಚಕರು ಯಾರು ಅಲ್ಲಿ? ಇನ್ನೊಂದು ರಾಘವೇಂದ್ರ ಭಟ್ ಅರ್ಚಕರು ಬರಬೇಕು ಅಂತ ಹೇಳಿದ ಕಾರಣ ಯಾಕೆ ಬಂತು ಗೊತ್ತಾಗೋದಿಲ್ಲ. ಯಾಕೆಂದರೆ ಇವರು ಈ ಥರದ ಇಲ್ಲದಿದ್ದರೆ ಏಪ್ರಿಲಿಂದ ಇವರೆಗೆ ಯಾಕೆ ಸುಮ್ಮನೆ ಇದ್ದರು? ಈಗ ನಾನು ಹೋಗ್ತೇನೆ, ಅನುವಂಶ ಮಾಡ್ತೇನೆ, ಇನ್ನೊಂದು ಹೇಳುವಂಥದ್ದು. ಯಾಕೆಂದರೆ ಇನ್ನೊಬ್ಬರು ಬಂದವರು ಕೂಡ ಅರ್ಚಕರೇ. ಅದು ಆಗಮಶಾಸ್ತ್ರ ಇನ್ನೊಂದೆಲ್ಲ ಹೇಳ್ತಾರೆ. ಅದರ ಪ್ರಕಾರ ಶಿವಳ್ಳಿ ಬ್ರಾಹ್ಮಣರಲ್ಲಿ ಪೂಜೆಗೆ ತಮ್ಮನ ಮಗನ ಅರ್ಚಕನಲ್ವ? ಹಾಗಾದರೆ
ತಮ್ಮನ ಬಗ್ಗೆ ಯಾಕೆ ಬೇಡ? ಈ ಪ್ರಶ್ನೆಗಳು ಮುಂದಿನ ಇವರು ಒಂದು ಗೊಂದಲಗಳನ್ನು ಮಾಡಿದರೆ ಮತ್ತೆ ಪ್ರಾರಂಭ ಆಗ್ತದೆ. ಯಾಕೆಂದರೆ ಅಲ್ಲಿ ಈ ಕುದ್ರೋಳಿಯಲ್ಲಿ ಈಗ ಪೂಜೆ ಆಗ್ತಾ ಇಲ್ವಾ? ಮೊನ್ನೆ ನಾವು ಕೇಳಿದ್ದೇವೆ ಮಾಧ್ಯಮಗಳಲ್ಲಿ, ನಾಗಮಂಡಲ ಬೇರೆಯವರು ಮಾಡಬಾರ್ದಾ? ಮಾಡಬೇಕಲ್ಲ. ಅಲ್ಲಿರುವಂಥದ್ದು ಕಲಿಯುವಂಥದ್ದು ಜಾತಿ ಮೇಲಲ್ಲ, ಜಾತಿ ಮೇಲೆ ಇರುವಂಥದ್ದಲ್ಲ. ಅವನವನ ಏನು ಕಲ್ತಂಥ ವಿದ್ಯೆ ಇದೆ, ವಿದ್ಯೆ ಆಧಾರದಲ್ಲಿ ಅವನು ಮಾಡಬೇಕೆ ವಿನಃ ಅದು ಬಿಟ್ಟು ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತ ಹೇಳಿದ್ರೆ ಹೌದು, ಅದು ಅರ್ಚಕ ಅಲ್ಲಲ್ಲ. ಬ್ರಾಹ್ಮಣನ ಮಗ ಬ್ರಾಹ್ಮಣನೇ, ಅರ್ಚಕ ಅಲ್ಲ. ನಾವು ಹೇಳೋದ ಅರ್ಚಕರ ವಿಷಯದಲ್ಲಿ ಸ್ಪಷ್ಟತೆ ಇದೆ. ಅಲ್ಲಿ ದೇವಸ್ಥಾನದಲ್ಲಿ ಕಾಣುವಂಥ ಯಾವುದೇ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನ ನೋಡಿ ಜನರು ಬರುವುದಿಲ್ಲ, ಅಲ್ಲಿ ಮೆಂಬರ್ಗಳನ್ನು ನೋಡಿ ಬರುವುದಿಲ್ಲ. ಅಲ್ಲಿ ಬರುವಂಥದ್ದು ನಮ್ಮ ಮಾಧ್ಯಮ ದೇವರಲ್ಲಿ ಮಾತಾಡೋರು ಯಾರು ಅಂತ ಕೇಳಿದರೆ ಅರ್ಚಕರು ಖುಷಿಯಲ್ಲಿದ್ದರೆ ಹೋಗಿ ಒಂದು ಪ್ರಸಾದ ಮಾಡಿ ಕೊಟ್ಟರೆ ಅಲ್ಲಿ ಉಳಿದ ಸ್ಟೋರಿಗಳನ್ನ ಯಾಕೆ ಮುಂದೆ ಹೋದಾಗ ಹೇಳ್ತೇವೆ ನಾವು, ಭಕ್ತರ ಸಭೆಯಲ್ಲಿ ಹೇಳ್ತೇವೆ ನಾವು, ಅವ್ರು ಕರೀಲಿ. ಈ ಬೇಡ 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 ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ನೂರಾರು ಉದಾಹರಣೆಗಳಿದೆ, ನೂರಾರು ನಿದರ್ಶನಗಳಿದೆ ಯಾಕೆ ಬೇಡ ಅಂತಾಗಿದೆ. ಜನರು ಕಣ್ಣೀರು ಹಾಕಿ ದೇವಸ್ಥಾನಕ್ಕೆ ಹೋಗೋದು ಕಷ್ಟದಲ್ಲಿ ಹೋದಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಷ್ಟ ನಿವಾರಣೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಬಂದರೆ ಕಣ್ಣೀರು ಹಾಕಿಕೊಂಡಂಥ ಭಕ್ತರು ತುಂಬ ಜನ ಇದ್ದಾರೆ ಅಲ್ಲಿ, ಕೇವಲ ಅರ್ಚಕರಿಂದಾಗಿ. ಅದಕ್ಕೋಸ್ಕರ ನಮ್ಮ ಆಗ್ರಹ ಇರುವಂಥದ್ದು, ಬೇಡ ಆಗ್ರಹ ಇರುವಂಥದ್ದು ಭಕ್ತರ ಸಭೆ ಕರೀರಿ. ಶಾಪ ಅಂತ ಹೇಳುವಂಥದ್ದು ಒಂದು ಅವರ ಪರಿಪಾಠ. ಯಾರಿಗೂ ಶಾಪ ತಟ್ಟೋದಿಲ್ಲ ಒಂದನೇದಾಗಿ. ಯಾಕೆ ಶಾಪ ತಟ್ಟದಿದ್ದರೆ ನಮಗೆಲ್ಲ ತಟ್ಟಬೇಕಿದೆ, ನಮಗೇನಾಗಿ ನಾವು ಒಳ್ಳೆಯದಾಗಿದ್ದೇವೆ. ಅದು ಯಾರಿಗೆಲ್ಲ ಹೇಳಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಯಾರೆಲ್ಲ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕೆಲಸ ಮಾಡಿದ್ದಾರೆ, ಯಾರು ದೇವಸ್ಥಾನ ಕೆಲಸ ಮಾಡಿದ್ದಾರೆ, ದೇವಸ್ಥಾನದ ವಿರುದ್ಧ ಕೆಲಸ ಮಾಡಿದರೆ ಅವರಿಗೆ ಶಾಪ ಇಲ್ಲ ಅವ್ರದ್ದು. ಅಲ್ಲಿ ಯಾರು ದೇವರ ಚಾಕರಿ ಮಾಡಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ, ಅದು ಜವಾಬ್ದಾರಿಯಿಂದ ಇರ್ಬೋದು, ಜವಾಬ್ದಾರಿ ಇಲ್ಲದೇ ಇರೋ ಅವರಿಗೆಲ್ಲ ಶಾಪ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರ ಮನೆಯಲ್ಲಿ ಏನಾದರೂ ಅನಾಹುತ ಆದರೆ ಅದಕ್ಕೆ ನನ್ನ ಶಾಪ. ಮಾಜಿ ಶಾಸಕರು ಅನಾಹುತ ಆಯಿತು ಹೋದರೆ ಅವರಿಗೆ ಶಾಪ. ಆನಂತರ ಸುಬ್ರಹ್ಮಣ್ಯ ಪ್ರಸಾದ್ ಅಂತ ಇದ್ದರು ವ್ಯವಸ್ಥಾಪನಾ ಸಮಿತಿಯಲ್ಲಿ, ಅವರಿಗೆ ಶಾಪ. ಗಣೇಶ್ ವರ್ಣ ಇದ್ದರು, ಅವರಿಗೆ ಶಾಪ. ಯಾರೆಲ್ಲ ಸಾಯ್ತಾರೆ, ಯಾರೆಲ್ಲ ಹೋಗ್ತಾರೆ ಅವರಿಗೆಲ್ಲ ಇವರೇ ಶಾಪ. ಭಟ್ರಲ್ಲಿ 90 ವರ್ಷ ಆಯಿತು ಅವರಿಗೆ. ಅವರು ಏನನ್ನು ತೀರ್ಮಾನ ತಗೊಳ್ಳೋದಿಲ್ಲ, ಪೂಜೆಗೆ ಬರ್ತಾರೆ. ಅತ್ಯಂತ ಗೌರವ ಇದೆ, ಯಾಕೆಂದರೆ ದೇವಸ್ಥಾನದ ಏನೂ ಇಲ್ಲ ಸಂದರ್ಭದಲ್ಲಿ ಪೂಜೆ ಆದರೆ ನನಗೆ ಶ್ರದ್ಧೆ ಭಕ್ತಿ ಇದೆ ಅವರ ಬಗ್ಗೆ. ಅವರದ್ದು ಸಮಸ್ಯೆ ಅಲ್ಲ, ಇವನು ಅಧಿಕಾರ ಸ್ಥಾಪನೆ ಮಾಡೋದು ಏಕ ಉದ್ದೇಶದಿಂದ ಅನುವಂಶತೆಗೆ ಹೋದದ್ದು. ಅನುವಂಶತೆ ತಿರಸ್ಕಾರ ಆಯಿತು, ಮತ್ತೆ ಪ್ರಯತ್ನ ಮಾಡಿ. ನಾವು ಹೇಳಿದ್ರು ಇಡೀ 4 ಗ್ರಾಮದ ಭಕ್ತರಿಗೆ ಬೇಡದಂಥ ಒಬ್ಬ ಅರ್ಚಕ ಯಾವ ರೀತಿಯಲ್ಲಿ ಮಾಡಿಕೊಂಡು ಬಂದರೆ ದೇವಸ್ಥಾನದಲ್ಲಿ ಭಕ್ತರು ಇರಲಿಕ್ಕೆ ಸಾಧ್ಯ, ಭಕ್ತರು ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ದಿಟ್ಟಮೋ ಪ್ರಾರ್ಥನೆ ಮಾಡುವಂಥದ್ದು. ಅದನ್ನು ನಾವು ಬ್ರಹ್ಮಕಲಶ ಸಮಿತಿಯವರು ಮಾಡಿ ಆಡಳಿತಾಧಿಕಾರಿ ಕೊಟ್ಟಿದ್ದೇವೆ, ದಾಖಲೆ ದಾಖಲೆ ನಾವು ಇದೆ. ಒಂದು ಸ್ಪಷ್ಟ ಇರಲಿ, ದಿಟ್ಟಮಾಗಬೇಕಾದ್ರೆ ಅಲ್ಲಿ ತಂತ್ರಿಗಳಿದ್ರು, 4 ಗ್ರಾಮದ ಭಕ್ತಾದಿಗಳಿದ್ರು, ಪವಿತ್ರ ಭಾವನೆ ಅವರಿದ್ರು, ಸ್ವತಃ ಅರ್ಚಕರ ಮಗ ಇದ್ರು. ಆವಾಗ ಈ ವಿಚಾರ ಪ್ರಾರ್ಥನೆ ಮಾಡಬೇಕಾದ್ರೆ ಅಷ್ಟು ನಾವು ಒಂದು ಅರ್ಧ ಗಂಟೆ ಟೈಮ್ ತಗೊಂಡಿದ್ದಾರೆ. ಆಮೇಲೆ ಎಲ್ಲ ಪ್ರಾರ್ಥನೆ ಆಗಿ ರಾಘವೇಂದ್ರ ಭಟ್ರು ಅವರು ಒಪ್ಪಿಕೊಂಡ ನಂತರ ಇಷ್ಟು ಆದ ನಂತರ ಈಗ ವ್ಯವಸ್ಥಾಪನಾ ಸಮಿತಿ ಬೇರೆ ಆದ ನಂತರ ಇವರು ಯಾಕೆ ಬಂದದ್ದು? ಇದಕ್ಕಿಂತ ಮುಂಚೆ ಮರುದಿವಸವೇ ಅದರ ಬಗ್ಗೆ ಸ್ಪಷ್ಟನೆ ಕೊಡ್ಬೋದಿತ್ತಲ್ವಾ? ಬರುವಂಥ ಪ್ರಯತ್ನ ಬರುವ ಪ್ರಯತ್ನವನ್ನು ಈಗೆಲ್ಲ ಮಾಡುವಂಥದ್ದು. ಆವಾಗ ತಟ್ಟನೆ ಇದ್ದವರು ಈಗ ಯಾಕೆ ಪ್ರಯತ್ನ ಮಾಡಿದರು? ಒಂದು ಸಾರಿ ದೇವಸ್ಥಾನದಲ್ಲಿ ಕೊಡಿ ಏರಿದ ನಂತರ ಕೊಡಿ ಇಳಿಯುವವರೆಗೆ ಯಾವುದೇ ರೀತಿಯ ಚರ್ಚೆಗಳು ಬರಬಾರ್ದು ಅಂತ ಇರುವಂಥದ್ದು. ಅದಕ್ಕೋಸ್ಕರ ಅಲ್ಲಿ ಗೊಂದಲಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದರು. ಆದರೂ ನಾವು ಜಾತ್ರೆ ಮುಗಿಯುವವರೆಗೆ ಯಾವುದನ್ನು ಕೇಳಲಿಲ್ಲ. ಜಾತ್ರೆ ಮುಗ್ದ ನಂತರವೂ ಯಾವುದನ್ನು ಕೇಳಲಿಕ್ಕೆ ಹೋಗಲಿಲ್ಲ. ಮತ್ತೆ ಪ್ರಾರಂಭ ಮಾಡಿದರು. ನಾವು ಊಟ ದೇವಸ್ಥಾನದ ವತಿಯಿಂದ ಮತ್ತೊಂದು ಇರ್ತದೆ, ಅವರು ಹೇಳುವಾಗ ನಮಗೆ ಕೊರತೆ ನಷ್ಟ ಬರ್ತದೆ ಅಂತ ಹೇಳ್ತಾರೆ 2000ಕ್ಕೆ ಇವರೇ. ಆಡಳಿತಾಧಿಕಾರಿ ಅವರು ಇದ್ದ ನಂತರ ಮೊನ್ನೆ ಅವರು ತೆಗೆಯುವವರೆಗೂ ಕೂಡ ಬ್ಯಾಂಕಿಗೆ ದುಡ್ಡನ್ನು ಹಾಕಿದೆ ದೇವಸ್ಥಾನದಲ್ಲಿ. ಅಲ್ಲಿ ಕೊರತೆ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಕೊರತೆಗಳಿಲ್ಲ. ಯಾಕೆಂತ ಹೇಳಿದರೆ ಒಂದು ದನಪೂಜೆಗೆ ಒಂದು ದಿವಸ ಒಂದು ದನಪೂಜೆ ಬಂದರೆ ಇನ್ನೊಂದು ದಿವಸ 10 ದನಪೂಜೆ ಬರ್ತದೆ. ನಾವು ಸಂಕ್ರಮಣಕ್ಕೆ ಅನ್ನದಾನ ಇದೆ, ಅಲ್ಲಿ ಸಂಕ್ರಮಣ ಕೆಲವು ಸಾರಿ ಸೇವಾರ್ಥಿಗಳೇ ಇರುವುದಿಲ್ಲ, ಆದರೆ ನಾವು ಅನ್ನದಾನ ಮಾಡ್ತೇವೆ. ಆದರೆ ಇನ್ನೊಂದು ಸಂಕ್ರಮಣಕ್ಕೆ 4 ಜನ ಬರ್ತಾರೆ. ಅಂದರೆ ಅದು ಒಂದೇ ದಿವಸಕ್ಕೆ ಅಂತಲ್ಲ, ಅದು ವ್ಯಾಪಾರ ಕೇಂದ್ರ ಅಲ್ಲ. ನಾವು ಹೇಳುವಂಥದ್ದು ದೇವಸ್ಥಾನ ವ್ಯಾಪಾರ ಕೇಂದ್ರ ಅಲ್ಲ, ಲಾಭ ನಷ್ಟದ ಪ್ರಶ್ನೆ ನೋಡೋದಲ್ಲ. ನಷ್ಟ ಆಗುವುದಿಲ್ಲ, ಯಾಕೆಂದರೆ ಭಕ್ತರು ಬೇಕಾದಷ್ಟು ದಾನಿಗಳಿದ್ದಾರೆ. ಅಲ್ಲಿ 4 ಗ್ರಾಮದಲ್ಲಿ ಬೇಕಾದಷ್ಟು ದಾನಿಗಳಿದ್ದಾರೆ. ಇಡೀ ವರ್ಷಕ್ಕೆ ಅನ್ನದಾನ ಮಾಡುವಂಥ ಭಕ್ತರು ದಾನಿಗಳು ಕೂಡ ಇದ್ದಾರೆ. ಆದರೆ ಇವ್ರು ಕೇಳಬೇಕಲ್ಲ, ವ್ಯವಸ್ಥಾಪನಾ ಸಮಿತಿ ಕೆಲಸ ಏನು? ಬಂದದನ್ನು ಖರ್ಚು ಮಾಡೋದು, ಬ್ಯಾಲೆನ್ಸ್ ಶೀಟ್ ಮಾಡೋದಲ್ಲ. ಅವ್ರು ಹೇಳಿದರು ದಿಟ್ಟಮ್ನಲ್ಲಿ ಲೆಕ್ಕಪತ್ರಕ್ಕೂ ದಿಟ್ಟಮ್ಗೆ ಸಂಬಂಧವೇ ಇಲ್ಲ. ಅದೇ ಜ್ಞಾನದ ಕೊರತೆ. ಯಾರು ರಾಘವೇಂದ್ರ ಭಟ್ರು ಅವರು ಜ್ಞಾನದ ಕೊರತೆ ಅವರು ಇದರಲ್ಲಿ ಕೊಟ್ಟಿದ್ದಾರೆ. ಏನು ಅಲ್ಲಿ ಲೆಕ್ಕಪತ್ರ ಮಾಡೋದು ಅಂತ, ಲೆಕ್ಕಪತ್ರ ಮಾಡೋದು ದಿಟ್ಟಮ್. ಅದರ ಕೊರತೆಯಿಂದಾಗಿ ಅವರು ಇದು ಭಜನಾ ಮಂದಿರಕ್ಕೆ ದೇವರ ಫೋಟೋಕ್ಕೆ ಬ್ರಹ್ಮಕಲಶ ಮಾಡಿರುವಂಥದ್ದು ಅಪಹಾಸ್ಯ ಆಗಿದೆ. ನಮಗೆ ನೋವಾಗಿದೆ. ಅದು ಕೂಡ ವ್ಯವಸ್ಥಾಪನಾ ಸಮಿತಿಯವರು ಈಗ ಬರುವಂಥದ್ದು ಇನ್ನು ಮಹಾಶಿವರಾತ್ರಿಯ ಸಮಯದಲ್ಲಿ ವ್ಯವಸ್ಥಿತವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು. ನಿನ್ನೆವರೆಗೆ ನಾವು ಕಾಯ್ತಿದ್ದೇವೆ. ನಿನ್ನೆವರೆಗೆ ಅವರು ಹೇಳ್ತಿದ್ರು ನಾವು ಸಭೆಯನ್ನು ಕರಿತೇವೆ ಅಂತ ಅವರು ಹೇಳ್ತಿದ್ರು. ಸಭೆಯನ್ನು ಕರೀಲಿಲ್ಲ. ಮಹಾಶಿವರಾತ್ರಿ ದಿವಸ ಓಡಿಲ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ
ವ್ಯವಸ್ಥಿತವಾಗಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಕೆಲಸ ಆಗ್ತದೆ. ಜಾಗರಣೆ ಕಾರ್ಯಕ್ರಮ, ಜಾಗರಣ ಕಾರ್ಯಕ್ರಮ ಆಗ್ತದೆ. ನಿನ್ನೆವರೆಗೆ ನಮ್ಮನ್ನು ಎಂತ ಹೇಳಿದರೆ ನಾವು ಭಕ್ತಾದಿಗಳ ಸಭೆ ಕರೀತೇವೆ. ನಮ್ಮದು ಒಂದೇ ಆಗ್ರಹ, ಏನಿಲ್ಲ, ಭಕ್ತಾಭಿಮಾನಿಗಳ ಸಭೆ ಕರೀಲಿ. ಆ ಸಭೆಯ ಮೂಲಕ ಎಂಥ ಅಭಿಪ್ರಾಯ ಬರ್ತದೆ ಅದನ್ನು ಇವರನ್ನು ಪಾಲಿಸಿಕೊಂಡು ಹೋಗಲಿ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಇವರು. ಬಾಕಿಯಲ್ಲ, ವ್ಯವಸ್ಥಾಪನಾ ಸಮಿತಿ ಅಂತ ಹೇಳಿದರೆ ಅತ್ಯಂತ ಜವಾಬ್ದಾರಿಯುತವಾದಂಥ ಸ್ಥಾನ. ಆ ಸ್ಥಾನದ ಜವಾಬ್ದಾರಿಯುತವಾಗಿ ಅವರು ನಡ್ಕೊಳ್ಬೇಕು. ಭಕ್ತಾಭಿಮಾನಿಗಳ ಸಭೆ ಕರಿಬೇಕು. ಇದು ಒಂದೇ ಆಗ್ರಹ, ನಮ್ಮದು ಬೇರೆ ಯಾವುದೇ ವಿಷಯ ಇಲ್ಲ. ಇವತ್ತು ಸಭೆ ಕರೀಲಿಕ್ಕೆ ಉದ್ದೇಶ ಅಂತ ಹೇಳಿದರೆ ಮೊನ್ನೆ ಸೋಮವಾರ ಮತ್ತೆ ಅವರು 5,000 ತಗೊಂಡ್ರು ಅನ್ನದಾನಕ್ಕೆ. ರಸೀದಿ ಕೊಡುವಾಗ ರಂಗಪೂಜೆಯ ಸೇವಾಕರ್ತನ ಅದೇ ರಸೀದಿಯಲ್ಲಿ ಕೊಡುವುದಲ್ಲ ಕ್ರಮ. ಬೇರೆ ಅನ್ನದಾನಕ್ಕೆ ಒಂದು ಕೂಪನ್ ಮಾಡಲಿ 1,000ದ್ದು, ಅಲ್ಲಿ ಬೇಕಾದವ್ರು ಕೊಡೋದು. ಅನ್ನದಾನದ ಉಂಡಿಂದ ಮಾಡ್ಬೋದು, ನಮ್ಮದು ಆಕ್ಷೇಪ ಇಲ್ಲ, ನಾವು ಅದನ್ನು ಬೆಂಬಲಿಸ್ತೇವೆ. ಅಲ್ಲ, ನಮ್ಮ ಹತ್ರ ಕೇಳುವಾಗ ನಾವು 1-2 ಹೆಸರನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅವರ ಮಿಸ್ಟೇಕಿಂದ ಒಬ್ಬರ ಹೆಸರು ಅವರು ಅದರಲ್ಲಿ ರಂಗಪೂಜೆಯಲ್ಲಿ ಹಾಕಲಿಲ್ಲ. ನಾವು ಈಗ ಸಹ ಹೇಳ್ತೇವೆ, ನಾವು ರಂಗಪೂಜೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಅವರೊಟ್ಟಿಗೆ ಸಹಕಾರ ಮಾಡ್ತೇವೆ. ಅದು 10,000 ಕೊಡಲಿ, 10 ರೂಪಾಯಿ ಕೊಡಲಿ, ಭಕ್ತರ ಕಾಣಿಕೆ ದುರುಪಯೋಗ ಮಾಡಿದ್ರೆ ಟ್ರಾನ್ಸ್ಪರೆನ್ಸಿ ಬೇಕು, ಅಕೌಂಟಬಿಲಿಟಿ ಬೇಕು. ಅದು ಅಲ್ಲಿ ಕಾಣ್ತಿಲ್ಲ. ಯಾಕಂದರೆ ಅದೇ ರಸೀಲಿ ಹಿಂದ್ಗಡೆ ಬರೆಯುವಂಥದ್ದು, ಮತ್ತೆ ಬರ್ದದ್ರಲ್ಲಿ ಹಣ ಬಣ್ಣಗೊಂಡವರು ಸಹಿ ಇಲ್ಲ, ಈಚೆ ಒಂದು ಸಹಿ. ಅದು ಒಟ್ಟು ಜನರಿಗೆ, ಯಾರಾದರೂ ದೇಣಿಗೆ ಸೇವೆಯನ್ನು ಮಾಡೋರಿಗೆ ಕೂಡ ಒಂದು ರೀತಿಯಲ್ಲಿ ಅಪನಂಬಿಕೆ ಬರುವಂಥ ಸಾಧ್ಯತೆ ಜಾಸ್ತಿ. ಅದನ್ನೆಲ್ಲ ನಿವಾರಣೆ ಮಾಡಲಿ, ಭಕ್ತರ ಸಭೆ ಕರೀಲಿ. ನಮ್ಮ ಆಗ್ರಹ ಇರುವಂಥದ್ದು ಭಕ್ತರ ಸಭೆಯಲ್ಲಿ ದೇವಸ್ಥಾನ ಏನೆಲ್ಲ ಆಗಬೇಕು, ಏನೆಲ್ಲ ಆಗ್ತಾ ಇದೆ ಅದನ್ನು ಮುಂದುವರಿಸಲಿಕ್ಕೆ ಇಡೀ 4 ಗ್ರಾಮದ ಭಕ್ತರು ನಾವು ಅವರೊಟ್ಟಿಗಿದ್ದೇವೆ. ಅದು ಏನು ಸಮಸ್ಯೆ. ನಮಗೆ ಸಮಿತಿ ಹೊರಗೆ ಬಂತು, ಹೊಸ ಸಮಿತಿ ಆದಾಗ ಆಗಿದ್ದಲ್ಲಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು, ನಮಗೆ ಸಮಿತಿಗೂ ಅದಕ್ಕೂ ಸಂಬಂಧವೇ ಇಲ್ಲ. ಸಮಿತಿ ಒಂದು ಪ್ರಕ್ರಿಯೆ, ಅದು ಬಂದಾಗ ಆಗ್ತದೆ. ಅದು 3 ವರ್ಷಕ್ಕೆ ಇರ್ತದೆ, ಬದಲಾವಣೆ ಆಗ್ತದೆ. ಮತ್ತೆ ಯಾರು ಬರ್ಬೋದು, ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನಾವಿಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವ ಅದನ್ನು ನಾವು ಗೌರವಿಸ್ತೇವೆ. ಹಾಗೆ ನೋಡಿದರೆ ಅದರಲ್ಲಿ ಸಮಿತಿಯಲ್ಲಿರುವವರು ಓಡಿಲು ಗಿರಾತಮೂರ್ತಿ ದೇವಸ್ಥಾನದಲ್ಲಿ ದೇವರು ಕದ್ದು ಹೋಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟವರೇ ಮೆಂಬರ್ ಇದ್ದಾರೆ. ಅದರಲ್ಲಿ ಒಬ್ಬರು ಪದ್ಮೇಗೌಡರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಂಥ ಒಬ್ಬ ವ್ಯಕ್ತಿ ಹರಿಪ್ರಸಾದ್ ಇರುವ ಹತ್ರ ಅದರಲ್ಲಿ ಮೆಂಬರ್. ನಾವು ಕೇಳಲಿಲ್ಲ, ಅದು ಯಾಕಂದರೆ ಅಲ್ಲಿ ಮಾಡಿದ್ದಾರೆ. ದಿನೇಶ್ ಮೂಲ್ಯ ಅಧ್ಯಕ್ಷರಾದವರು ಅಲ್ಲಿ ದೇವಸ್ಥಾನಕ್ಕೆ ಜಾತ್ರೆ ಮಾಡುವಾಗ ತೊಂದರೆಯನ್ನು ಕೊಟ್ಟವ್ರೆ. ನಾವು ಅದು ಕೇಳಿದೆ, ಅಲ್ಲಿ ತೊಂದರೆ ಕೊಟ್ಟದ್ದಕ್ಕೆ ಇಲ್ಲಿ ದೇವರು ಏನಾದರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅದನ್ನು ತಿಳ್ಕೊಳ್ತೇವೆ. ಅದನ್ನು ಒಳ್ಳೆ ಮಾಡಿ. ಅಲ್ಲಿ ಭಕ್ತರು ಇರೋದು 4 ಗ್ರಾಮದ ಭಕ್ತರು. ರಾಜಕೀಯಕ್ಕೆ ಬೇರೆ ಕ್ಷೇತ್ರ ಇದೆ, ಅದರಲ್ಲಿ ಮಾಡಿಕೊಂಡು ಹೋಗ್ತಾರೆ. ನಾವು ಇಷ್ಟು ಮಾತಾಡಿದ್ದೇವೆ, ವಿಚಾರ ಸ್ಪಷ್ಟನೆ ಕೊಟ್ಟಿದೆ. ಏನಾದರೂ ನಿಮಗೆ ರಾಜಕೀಯ ಖಂಡಿತ ನಮ್ಮಲ್ಲಿ ರಾಜಕೀಯ ವಿಷಯ ಮಾತಾಡೋದೇ ಇಲ್ಲ. ನಾವು ದೇವಸ್ಥಾನ ವಿಧಿವಿಧಾನಗಳು ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು. ಮಡಿಯಲ್ಲಿ ಒಂದು ಬಂತು, ಮಡಿ ಹಿಂದಿನವರು ಇರುವಾಗ ಅವರು ಸ್ನಾನ ಮಾಡಿ ಹೋಗ್ತಿರ್ಲಿಲ್ಲ ಅಂತೇಳಿ, ಆಯಿತಾ, ತೀರ್ಮಾನ ಆಗಿರುವಂಥ ಕಳೆದ ಬ್ರಹ್ಮಕಲಶದಲ್ಲಿ. ಅದು ಆ ಲೋಪಗಳು ಬಂದಾಗ ಬ್ರಹ್ಮಕಲಶದಲ್ಲಿ ಅದು ದಿಟ್ಟ ಮೇಲೆ ತೀರ್ಮಾನ ಆಗಿದೆ. ಅವರು ಮಡಿ ಅಂದರೆ ಏನು, ತೀರ್ಥಭಾವಿಯಲ್ಲಿ ಸ್ನಾನ ಮಾಡಿ ಒಳಗೋಗಬೇಕು. ಪೂಜೆ ಆದ ನಂತರ ಬಂದು ನಮಸ್ಕಾರ ಮಂಟಪದಲ್ಲಿ ನಮಸ್ಕಾರ ಮಾಡುವವರೆಗೆ ಅವರು ಮಡಿಯಲ್ಲಿ ಇರಬೇಕು ಅಂತ. ಅದು ಆದರೆ ಏನು ದುರಂತ, ಅವರು ರಿಕ್ಷಾದಲ್ಲಿ ಬರ್ತಾರೆ, ಕಾಲಿಗೆ ಒಂದು ಸ್ವಲ್ಪ ನೀರು ಹಾಕ್ತಾರೆ, ಸೀದಾ ಹೋಗ್ತಾರೆ ದೇವಸ್ಥಾನದೊಳಗೆ. ಅದು ನಮ್ಮ ಕೂಡ ಗರ್ಭಗುಡಿಯೊಳಗೆ ಯಾರೋ ಒಬ್ಬರು ಹೋಗ್ತಾರೆ ಅಂತ ಹೇಳೋ ರೀತಿ ಬಂದರೆ, ಅದೇ ಸಭೆ ಕರೆದಾಗ ಚೇರಿಗೆ ನೀರು ಹಾಕಿದ್ದು ಹೇಳ್ತಾರೆ. ಅವರು ಚೇರಲ್ಲಿ ಕೂತ್ಕೊಳ್ಳಿಕ್ಕೆ ನೀರು ಹಾಕಿದ್ದು ಹೇಳ್ತಾರೆ ದೇವಸ್ಥಾನದೊಳಗೆ. ಇದು ಚೆಲ್ಲಾಟ ಆಡುವಂಥ ಒಂದು ರೀತಿಯಲ್ಲಿ ಪ್ರಯತ್ನಗಳು, ಇದು ಆಗಬಾರ್ದು ಅಂತ ಹೇಳೋದು ನಮಗೆ ಎಲ್ಲ ವರ್ಗದವರೊಟ್ಟಿಗೆ ಎಲ್ಲರಿಗೂ ಶ್ರದ್ಧಾಭಕ್ತಿ ಇದೆ. ಎಲ್ಲರೂ ಅಲ್ಲಿ ಬರುವಂಥವ್ರು ಭಕ್ತರಾಗಬೇಕು. ಏನು ಕಲ್ಪನೆ ಇದೆ ಬೇಜಾರು ಸ್ವಾಮಿಗಳು, ಅದು ಸಾಕಾರ ಆಗಬೇಕು ಅಂತ ಹೇಳೋದು ನಮ್ಮ ಕಲ್ಪನೆ ಇರುವಂಥ. ಮೀಟಿಂಗ್ಗೆ ಬಾರದೇ ಇದ್ದದ್ದಕ್ಕೆ ಅವರು ಏನಾದರೂ ವ್ಯತ್ಯಾಸ, ತುಂಬ ಕಾರ್ಯಕ್ರಮಗಳಾಗುವಾಗ ಭಕ್ತರೊಂದಿಗೆ ಅಗೌರವ ಪಡಿದಾಗ ಅವರಿಗೆ ನಿರ್ಣಯಗಳನ್ನು ಮಾಡಿ ತಿಳಿಸುವಂಥದ್ದು ಮಾಡಿದ್ದೇವೆ. ಎಲ್ಲ ಆಗ್ತಾ ಉಂಟು. ಆ ಸಹಾಯಕ ಅರ್ಚಕರು ವಿಷ್ಣು ಪ್ರಸಾದ್ ಭಟ್ರವರು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಏನು ಗೊಂದಲ, ಈಗ ಈಗಿನ ವ್ಯವಸ್ಥಾಪನಾ ಸಮಿತಿಯವರು ಒಂದು ಯೋಚನೆ ಮಾಡಬೇಕು. ಇದಕ್ಕಿಂತ ಮುಂಚೆ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಇದೆಲ್ಲ ಗೊಂದಲ ಆಗುವಾಗ ಅದನ್ನು ಅವರು ಪರಿಹಾರ ಅವರೇ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಈಗ ಏನೇನು ಬರ್ತದೆ ಅಂತ ಹೇಳಿದರೆ, ಇವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಜನರಿಗೆ ಭಾವನೆ ಬರುವಂಥದ್ದು. ಆ ರೀತಿ ರಾಜಕೀಯ ಮಾಡುವಂಥದ್ದನ್ನು ನಾವು ಹೇಳೋದಲ್ಲ. ಅವರು ಬಂದು ಈ ಮುಂಚೆಯಿಂದ ಆಗ್ತಿದ್ದು ಅದನ್ನೇ ವಿಧಿವಿಧಾನ ಕೊಂಡೋಗ್ಬೋದಲ್ವಾ. ನಾವು ಹೇಳುವಂಥದ್ದು ಅದನ್ನೇ. ಮತ್ತು ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಕಮಿಟಿ ಬರುವಾಗಲೂ ನಮ್ಮಲ್ಲಿ ಅಧಿಕಾರ ಹಸ್ತಾಂತರ ಆಗುವಾಗ ಒಂದು 2-3 ಲಕ್ಷ ರೂಪಾಯಿ ಇತ್ತು. ನಾವು ಕೊರೋನಾದ ಟೈಮ್ 2 ವರ್ಷ ಕೊರೋನಾ ಬಂದ ನಂತರವೂ ನಾವು ಸುಮಾರು ಈಗ ಬ್ಯಾಂಕ್ ಬ್ಯಾಲೆನ್ಸ್ ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, DCC ಬ್ಯಾಂಕ್ 2-3 ಬ್ಯಾಂಕ್, ಮತ್ತು ವಿಶೇಷವಾಗಿ ಶಾಶ್ವತ ಪೂಜೆ ಸುಮಾರು ಒಂದು 100-150 ಶಾಶ್ವತ 2,500 ಸಾವಿರ ಕೊಟ್ಟರೆ ಲೈಫ್ ಲಾಂಗ್ ಇರುವಂಥ ಶಾಶ್ವತ ಪೂಜೆ. ಅದನ್ನು 10 ಪೈಸೆ ಯಾರೂ ತೆಗಲಿಲ್ಲ ಇವರಿಗೆ. ಅದರ ಬಡ್ಡಿಯನ್ನು ತೆಗಲಿಲ್ಲ, ಹಾಗೆ ಉಂಟದು ಶಾಶ್ವತ ಪೂಜೆ. ಯಾಕೆ ನಮ್ಮ ಕಲ್ಪನೆ ಇರುವಂಥ ಮುಂದಿನ ದಿನಗಳಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲದಿದ್ದರೂ ಕೂಡ ದೇವಸ್ಥಾನ ಸುಸೂತ್ರವಾಗಿ ಅಲ್ಲಿಯ ನಿಯಮಗಳೇನು, ನಿತ್ಯ ಪೂಜೆಗಳು, ಪಂಚಪರ್ವಗಳು ನಿಯಮಿತವಾಗಿ ನಡಿಬೇಕೆನ್ನುವಂಥ ಕಲ್ಪನೆ. ಅಲ್ಲಿ ಶಾರ್ಟೇಜ್ ಇಲ್ಲ. ಈಗಲೂ ಒಂದು 2-3 ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ತೆಗೆದರೆ 6 ಲಕ್ಷವರೆಗೆ ದುಡ್ಡಿದೆ. ಉದ್ದೇಶ ಯಾಕಂದರೆ ಬಂದು 1 ತಿಂಗಳೊಳಗೆ ನಾವು ಅನ್ನದಾನ ಮಾಡೋದಿಲ್ಲ, ಲಾಸ್ ಉಂಟು ಅಂತೇಳಿ ಲೆಕ್ಕ ಹಾಕಲಿಕ್ಕೆ ಇವರು ಲಾಸ್ ಎಲ್ಲಿ ಲೆಕ್ಕ ಹಾಕಿದ್ರು? ಪ್ರಶ್ನೆ ಬರೋದಿಲ್ಲಲ್ಲ, ನಷ್ಟದ ಪ್ರಶ್ನೆ ಬರೋದಿಲ್ಲ. ಈಗ ಜಾತ್ರೆ ಮಾಡಿದ್ದಾರೆ ಮೊನ್ನೆ, ನಾವೆಲ್ಲ ಸೇರಿ ಮಾಡಿದ್ದೀವಿ. ಜಾತ್ರೆಯಲ್ಲಿ 1 ಲಕ್ಷ ಕೊರತೆ ಬರ್ತದೆ. ಅದಕ್ಕೋಸ್ಕರ ಬರೋ ವರ್ಷ ಜಾತ್ರೆ ಮಾಡಲಿಕ್ಕಿಲ್ವಾ? ಈಗ ಶಿವರಾತ್ರಿಗೆ ನಾಳ್ದು ಅನ್ನದಾನ ಅಂತ ಹೇಳಿದರೆ ಫಲಾಹಾರ ವ್ಯವಸ್ಥೆ ಮಾಡ್ತೇವೆ ನಾವು. ಊಟ ಎಲ್ಲ ಮಾಡೋದಿಲ್ಲ ಶಿವರಾತ್ರಿಗೆ ಹೆಚ್ಚಾಗಿ.
24 ಗಂಟೆ ಭಜನೆ 24 ಗಂಟೆ ಭಜನಾ ತಂಡಗಳು ಬರ್ತದೆ. ನಿಮ್ಗೆ ಗೊತ್ತಿದೆ, ಈಗ ಅತ್ಯಂತ ಭಜನೆಗೆ ಎಲ್ಲ ದೂರಿಂದ ಬರ್ತಾರೆ. ಫಲಾರ ಕೊಡ್ತೇವೆ. ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಿದೆ. 1 ಲಕ್ಷ ಆಯಿತು ಅಂತೇಳಿ ಬರುವ ವರ್ಷ ಶಿವರಾತ್ರಿ ಮಾಡಲಿಕ್ಕಿಲ್ವ? ಅದೆಲ್ಲ ಸರಿಯಲ್ಲ ದೇವಸ್ಥಾನ. ಯಾಕಂದರೆ ಅಲ್ಲಿ ಶಾರ್ಟೇಜ್ ಆಗುತ್ತದೆ ಅಂತ ಗೊತ್ತಾದ ಕೂಡ ವ್ಯವಸ್ಥಾಪನಾ ಸಮಿತಿ ಭಕ್ತರ ಮನೆಗೆ ಹೋಗಬೇಕು, ಸೇವಾರ್ಥಿಗಳನ್ನು ಹುಡುಕಬೇಕು. ಎಷ್ಟು ಜನ ನಮಗೆ 4 ಒಂದೊಂದು ಗ್ರಾಮದಲ್ಲಿ ನಾವರದಂಥ ದೇವಸ್ಥಾನ 150 ಮನೆಯವರು ದೇವಸ್ಥಾನ ಅಷ್ಟು ಜನದಲ್ಲಿ ನಡೆಸ್ತಾರೆ. ನಮ್ಮಲ್ಲಿ 2270 ಮನೆ ಇದೆ. ಮೊನ್ನೆ ಅಂಕಿಅಂಶ 2014 ಒಂದು 2024 ಅಂಕಿಅಂಶ. ಈಗ ಇನ್ನೂ ಜಾಸ್ತಿ ಆಗ್ತದೆ. ಎಲ್ಲಿ ಕೊರತೆ ಬರ್ತದೆ? ಕೊರತೆ ಬಂದಾಗ ವ್ಯವಸ್ಥಾಪನಾ ಸಮಿತಿ ವ್ಯವಸ್ಥೆ ಮಾಡಲಿಕ್ಕೆ ಹೆಸರೇ ಸೂಚಿಸ್ತದೆ ವ್ಯವಸ್ಥಾಪನಾ ಸಮಿತಿ ಅಂತೇಳಿ. ನಾವು ವ್ಯವಸ್ಥೆ ಮಾಡದೆ ಬಂದದನ್ನು ಖರ್ಚು ಮಾಡ್ತೇವೆ, ಅದು ವ್ಯವಸ್ಥೆ ಅಲ್ಲ. ಅದನ್ನು ಮಾಡಿಕೊಂಡು ಅವರಿಗೆ ಕೊರತೆ ಅನುಭವದಿದ್ದರೆ ನಾವೆಲ್ಲ ಸೇರಿ ಮಾಡುವ. ಒಂದಿರುವಂಥ ಭಕ್ತರ ಸಭೆಯನ್ನು ಕರೀಲಿ. ಎಲ್ಲ ಧಾರ್ಮಿಕ ಇಲಾಖೆಯವರು, ಧಾರ್ಮಿಕ ಪರಿಷತ್ನವರಿದ್ದಾರೆ, ಪವಿತ್ರ ಪಾಣಿ ತಂತ್ರಿ ವರ್ಗದವರಿದ್ದಾರೆ, ಅರ್ಚಕರಿದ್ದಾರೆ, ಊರವರು ಸೇರಿ ಮಾಡುವ. ದೇವಸ್ಥಾನ ನಮ್ಮದು, ನಮ್ಮೂರಿನ ಹೆಮ್ಮೆಯ ದೇವಸ್ಥಾನ, ನಮ್ಮೂರ ಒಡೆಯ ಮಾಲಿಂಗೇಶ್ವರ ಉಂಟವಾಗಿ ನಮ್ಮದಿರುವಂಥದ್ದು. ನೀವು ಅಧಿಕ ಪ್ರಸಂಗ ಮಾಡ್ತಾಯಿದ್ದೀರಿ, ನಿಮಗೇನು ಗೊತ್ತಿಲ್ಲ ದೇವಸ್ಥಾನದ ವಿಷಯಗಳಲ್ಲಿ. ಅದು ಅರ್ಚಕರಾಗಿದ್ದರೆ ಅವರ ಅರ್ಚಕರ ಹೆಸರನ್ನೇ ಹಾಕೋದು. ನಿಮಗೆ ಬೇಡ ಆದರೆ ನಿಮ್ಮ ಮಗ ತಂದೆಯನ್ನೇ ಪುನರಾಪಿ ಮಾಡಿದ್ದು ಹೇಳಿದ ವಿನಂತಿ ಮೇರೆಗೆ ಮತ್ತು ಅವರು ಏನೆಲ್ಲ ನಮಗೆ ತಕರಾರು ಮಾಡಿದರು ಆ ವ್ಯವಸ್ಥೆಯ ಸಂದರ್ಭದಲ್ಲಿ, ಅದಕ್ಕೋಸ್ಕರ ಅವ್ರನ್ನ ತೆಗೆದು ಮತ್ತು ಅವರ ತಂದೆಯನ್ನೇ ಮಾಡಿದ್ದು ನಾವೇ. ಅವ್ರನ್ನ ಮಾಡಿದ್ದು ಯಾಕೆ, ತೆಗೆದದ್ದು ಯಾಕೆ ಅಂತ ಉತ್ತರ ಕೊಡಲಿ. ಅವರು ತೆಗೆದದ್ದು ನಾವೇ ಅಲ್ವಾ? ರಾಘವೇಂದ್ರ ಭಟ್ರನ್ನು ಅರ್ಚಕರಿಂದ ತೆಗೆದದ್ದು ನಾವೇ. ಆಗ ಮತ್ತು ತೆಗೆದು ಯಾರೋ ಬೇರೊಬ್ಬರನ್ನು ಮಾಡಲಿಲ್ಲ, ಅವರ ತಂದೆಯನ್ನೇ ಮಾಡಿದ್ದು. ಯಾಕೆಂದರೆ ಅಲ್ಲಿ ಬೇಡ, ಯಾಕೆಂದರೆ ಹಿಂದೇಳಿದ ಸ್ವಲ್ಪ ವರ್ಷದಿಂದ ಮಾಡ್ತಾ ಇದ್ದಾರಲ್ಲ ಅಂತೇಳಿ. ಮತ್ತು ಅವರು ಅನುವಂಶ ಅಂತ ಹೇಳಲಿಕ್ಕೆ ಯಾವುದೇ ಕಾರಣಗಳಿಲ್ಲ. ಅವರು ಮುಡುಕೂರಿಂದ ಬಂದವರು, ಮುಡುಕೂರಿಂದ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಬಂದವರು. ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಓಡಿನಾಳದಲ್ಲಿ ಲಕ್ಷ್ಮೀನರಸಿಂಹ ಮಠ ಅಂತ ಇದೆ, ಅಲ್ಲಿ ಅರ್ಚಕರಾಗಿದ್ದವರು. ಮೂಲ ಅಲ್ಲಿ ಅರ್ಚಕರು ಯಾರು ಅಂತ ಹೇಳಿದರೆ ಕುದುರೆಂತೆಯವರು. ಈಗ ಗಿರೀಶ್ ಕುದುರೆಂತೆಯರು ಇದ್ದಾರೆ ಧರ್ಮಸ್ಥಳದಲ್ಲಿ, ಅವರ ಫ್ಯಾಮಿಲಿಯವರು. ಇವರ ಆಮೇಸೂತಿಗೆ ಸಂದರ್ಭದಲ್ಲಿ ಇವರನ್ನು ಬದಲಿಗೆ ಕರ್ಕೊಂಡು ಬಂದವರು. ಇವರು ಹೋಗಿ ಅವರು ಸ್ವಲ್ಪ ವೀಕ್ ಆದರು, ಅವರಲ್ಲಿಂದ ಜಾರಿ ಹೋದರು, ಇವರು ಒಳಗೆ ನುಗ್ಗಿದ್ರು. ಅದರ ಆಧಾರದಲ್ಲಿ ಇವರು ನಾನು ಅಂತ ಹೇಳಿದ್ಬಿಟ್ರೆ ಬೇರೆ ಯಾವುದು. ಅಲ್ಲಿ ನಿಜವಾಗಿ ಕುದುರೆಂತೆ ಫ್ಯಾಮಿಲಿಯವರು. ನಾವು ಖರೀದೇ ಇಲ್ಲ, ಭಕ್ತರನ್ನು ಖರೀದೇ ಇಲ್ಲ ಅಂತ ಹೇಳಿದರೆ ಮುಂದಿನ ಏನು ಮಾಡಬೇಕು ಅದರ ಬಗ್ಗೆ ನಾವೆಲ್ಲ ಭಕ್ತರು ಸೇರಿ ತೀರ್ಮಾನವನ್ನು ತಗೊಳ್ತೇವೆ. ಇವತ್ತು ನಾವು ಪತ್ರಿಕೆಯಲ್ಲಿ ಮುಂದೆ ಏನು ಮಾಡ್ತೇವೆ ಅಂತ ಹೇಳಿದರೆ ಮುಂದೆ ಅವ್ರು ಮಾಡ್ಯಾರ. ಯಾಕೆಂದರೆ ನಮ್ಮ ಊರಿನವರೇ ಅಲ್ಲ, ಭಕ್ತರೇ ಅಲ್ಲ ಅವರು ಕೂಡ. ಅವ್ರು ದೇವಸ್ಥಾನ ಚೆನ್ನಾಗಿ ನಡ್ಕೊಳ್ಳೋಕೆ ನಮ್ಮ ಸದಸ್ಯರಲ್ಲಿ ನಾವು ಗೋಪಿನಾಥ್ ನಾಯ್ಕ ಇರ್ಬೋದು, ಧನಂಜಯರ್ ಇರ್ಬೋದು, ಸತೀಶ್ರು ಇರ್ಬೋದು, ರಾಜು ಇರ್ಬೋದು, ಇಳಿದವರು ಹೇಳುವಾಗ ನಾವು ಭಕ್ತರೊಂದಿಗೆ ಇದ್ದೇವೆ ಅಂತ ಹೇಳೋ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಅದನ್ನೇ ಹೇಳೋದು. ಅವ್ರು ಕರೀತಾರೆ ಅಂತ ಹೇಳೋದು ವಿಶ್ವಾಸ ಇದೆ, ಕರೀತಾರೆ. ಯಾಕೆಂದರೆ ದೇವಸ್ಥಾನ ಒಳ್ಳೆ ರೀತಿ ನಡೀಬೇಕು. ಅಂದರೆ ಯಾವುದೇ ಸಮಸ್ಯೆ ಇಲ್ಲ ದೇವಸ್ಥಾನದಲ್ಲಿ, ಎಲ್ಲ ಮೂಲಭೂತ ಸೌಕರ್ಯ ಆಗಿದೆ. ಹಿಂದಿನ ಹಾಗೆ ಅಲ್ಲ. ಯಾವುದೇ ಅಲ್ಲಿ ಒಂದು 4-4.5 ಲಕ್ಷದ ಪಾತ್ರೆ, ಇಲ್ಲೊಂದು ವರ್ಷಕ್ಕೆ ನಾವು ಒಂದು 1.5 ಲಕ್ಷ ರೂಪಾಯಿ ಪಾತ್ರೆ ಬಾಡಿಗೆ ಕೊಡಬೇಕಿದೆ, ಅದಿಲ್ಲ ಈಗ. ಅಲ್ಲಿ ಊಟಕ್ಕೆ ಅನ್ನಛತ್ರ ಆಗಿದೆ, ಅರ್ಚಕರ ಕೊಠಡಿ ಆಗಿದೆ, ಕೆರೆ ಆಗಿದೆ. ದೇವಸ್ಥಾನದಲ್ಲಿ ದೇವರಿಗೆ ಜಳಕ ಇರಲಿಲ್ಲ. ನಮ್ಮ ಭಾರಿ ಭಾವನೆ ಅಂದರೆ ಜಾತ್ರೆ ದೇವರು ಹೊರಗೆ ಬಂದರೆ ಜಳಕಾಗಿ ಒಳಗಬೇಕು ಅಂತ, ಅದಕ್ಕೋಸ್ಕರ ಪುಷ್ಕರಿಣಿ ಮಾಡಿದೆ, ನಾಗವನಾಗಿದೆ, ನಂದಿ ಎಲ್ಲರೂ ಮುಟ್ಟಿ ಪೂಜೆ ಮಾಡಲಿಕ್ಕೆ ನಂದಿಯ ಅಭಯನಂದಿಯ ಪ್ರತಿಷ್ಠೆ ಆಗಿದೆ. ಎಲ್ಲ ವ್ಯವಸ್ಥೆಗಳು ಸುಸೂತ್ರ ಅಂದಿದೆ. ಅವ್ರು ಕರೀತಾರೆ ಅನ್ನೋದು ವಿಶ್ವಾಸ ಇದೆ. ಬಹುಶಃ ಅವರು ಆದಷ್ಟು ಬೇಗ ಕರೀಲಿ ಅಂತ ಹೇಳೋದು ನಮ್ಮ. ನಮಗೆ 5,000 ತಗೊಂಡವರೇ ಹೇಳಿದ್ದು, ನಮಗೆ ರಂಗಪೂಜೆಗೆ ಅನ್ನದಾನ ಕೇಳಿದ್ದು ಅಂತೇಳಿ. ಒಬ್ಬರು ಭಕ್ತರು ಫೋನ್ ಮಾಡಿ ಕೇಳಿದಾಗ, ಸರ್ ಏನು ಹೇಳಿದೆ ಅಂತ ಹೇಳಿದರೆ ರಂಗಪೂಜೆ ನನ್ನ ಲೆಕ್ಕಲ್ಲಿ. ಹಾಗಾದರೆ ಊಟ ಉಂಟಲ್ಲ, ಊಟ ಇಲ್ಲ, ಊಟ ಮಾಡಬೇಕಾದ್ರೆ ಊಟಕ್ಕೆ 5,000 ಕೊಡಬೇಕು. ಅವರು ಹೇಳಿರುವಂಥ ಮಾತುಗಳು. ನಮಗೆ ಯಾರೊಬ್ಬರು ಬಂದು ನಾಳೆ ದೇವಸ್ಥಾನಕ್ಕೆ ಬಂದು 1 ಲಕ್ಷ ರೂಪಾಯಿ ಅನ್ನದಾನದ ಹುಂಡಿ ಅಂತ ಕೊಟ್ಟರೆ ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ. 1 ಲಕ್ಷ ಕೊಡುವವರು ಇಲ್ವಾ? ಇರ್ತಾರೆ. ನಮ್ಮದು ಅದರ ಬಗ್ಗೆ ಏನು ಚಕ್ರ ಇಲ್ಲ. ಎಷ್ಟು ಸಂಗ್ರಹ ಮಾಡ್ಬೋದು, ಎಷ್ಟು ಅನ್ನದಾನ. ಪುತ್ತೂರಲ್ಲಿ ಇದೇ ರೀತಿ ಮೊನ್ನೆ ಹೊಸ ಸಮಿತಿ ಬಂದವರು ವಾರದ 7 ದಿವಸ ಕೂಡ ಊಟ ಕೊಡ್ತಾರೆ. ಖುಷಿ ನಮಗೆ. ಇದ್ದದನ್ನು ಕಡಿಮೆ ಮಾಡಬೇಡಿ. ನೀವು ಈಗ ಸೋಮವಾರ ಕೊಡ್ತಾ ಇದ್ದೇವೆ ಇಂದಿನಿಂದ, ನೀವು ಶನಿವಾರವೂ ಮಾಡಿ. ನಮ್ಮದು ಖುಷಿ ಇದೆ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ನಾವು ಅನ್ನ ಪ್ರಸಾದ ತಗೊಳ್ತೇವೆ. ಊಟ ಇಲ್ಲದೆ ಯಾರು ಹೋಗೋದು ಅಲ್ಲಿ ದೇವರ ಪ್ರಸಾದ ಅಂತ ಹೋಗೋದು. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.